ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಕಾಡು ಬೆಳೆಸಿ ನಾಡು ಉಳಿಸಿ, ಪ್ರಕೃತಿಯೇ ದೇವರು, ಇಂತೆಲ್ಲ ಘೋಷವಾಕ್ಯಗಳ ನಡುವೆ ಅದನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದಿರುವಂತಹ ಟ್ರೀ ಡಾಕ್ಟರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ವಿಜಯ್ ನಿಶಾಂತ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀ ವಿಜಯ್ ನಿಶಾಂತ್, ಟ್ರೀ ಡಾಕ್ಟರ್. ವಿಜಯ್ ನಿಶಾಂತ್ ಪರಿಸರ ಸಂರಕ್ಷಣೆಯನ್ನೇ ಬದುಕಿನ ಧ್ಯೇಯವಾಗಿಸಿಕೊಂಡ ಅಪರೂಪದ ವ್ಯಕ್ತಿತ್ವ. ದೇಶದ ಮೊದಲ ಟ್ರೀ ಡಾಕ್ಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಇವರು ವೃಕ್ಷೋ ರಕ್ಷತಿ ರಕ್ಷತಃ ಎಂಬ ಸಂದೇಶದೊಂದಿಗೆ ಹಸಿರು ಭೂಮಿಗಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಜಯನಗರ ಮೂಲದ ವಿಜಯ್ ನಿಶಾಂತ್ ಬಾಲ್ಯದಿಂದಲೇ ಪ್ರಕೃತಿಯ ಬಗ್ಗೆ ಅಪಾರ ಕಾಳಜಿ ಬೆಳೆಸಿಕೊಂಡವರು. ನಗರೀಕೃತ ಅರಣ್ಯಗಳ ಸಂರಕ್ಷಕರಾಗಿ ಗುರುತಿಸಿಕೊಂಡಿರುವ ಇವರು ವೃಕ್ಷ.com ಮೂಲಕ ಮರಗಳ ಆರೋಗ್ಯ ಮತ್ತು ಸಂರಕ್ಷಣೆಯ ಅರಿವು ಮೂಡಿಸಿದ್ದಾರೆ. ರಾಜ್ಯದ ಮೊದಲ ಟ್ರೀ ಕಮಿಟಿಯಲ್ಲಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಯು ಇವರದ್ದಾಗಿದೆ. 100 ಎಕರೆ ಅರಣ್ಯ ಭೂಮಿಯನ್ನ ಸರ್ಕಾರಕ್ಕೆ ಉಳಿಸಿಕೊಟ್ಟ ಸಾಧನೆ ಇವರ ಪರಿಸರ ಬದ್ಧತೆಗೆ ಸಾಕ್ಷಿಯಾಗಿದೆ. ದೇಶದಾದ್ಯಂತ ಪರಿಸರ ಜಾಗೃತಿ ಮೂಡಿಸುತ್ತಿರುವ ಈ ಹಸಿರು ಹೋರಾಟಗಾರರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಇಲ್ಲ, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಏನು ಹೇಳ್ತಾರೋ ಅದು ನಿಜ ಆಗಿದೆ. ನಮ್ಮ ಎಫರ್ಟ್ಸ್ ಎಲ್ಲ ಇವತ್ತು ಜನಕ್ಕೆ ಮುಟ್ಟಿದೆ. ಇದನ್ನು ರವಿ ಸರ್ ನಾನು ತುಂಬ ವರ್ಷಗಳಿಂದ ಗೊತ್ತು. ಅವ್ರು ನೋಡ್ತಾನೆ ಇದ್ರು ನನ್ನ ಕೆಲಸನ. ಇದನ್ನೆಲ್ಲ ನಾನು ಪ್ಯಾನಲ್ ಡಿಸ್ಕಷನ್ಸು ಜಿ ಚಾನಲ್ಸ್ಗೆ ಬೇರೆ ಕ್ಯಾಂಪೇನ್ಸ್ ಎಲ್ಲ ನಡೆದಾಗ ಚಾನಲ್ಸ್ ನನಗೆ ಸ್ಪೇಸ್ ಮಾಡಿಕೊಟ್ಟಿತ್ತು. ಐ ಆಮ್ ಸೋ ಹ್ಯಾಪಿ. ಇವತ್ತು ಈ ಅವಾರ್ಡ್ ಆಗಿರೋದು ತುಂಬ ಖುಷಿಯಾಗಿದೆ ನನಗೆ. ಇವತ್ತು ಚಿಕ್ಕ ಮಕ್ಕಳಿಂದ ಯಾವುದೋ ಒಂದು ಬಸ್ ತಂಗುದಾಣ, ಬಸ್ ನಿಲ್ದಾಣಕ್ಕೆ ಹೋದರೂ ಕೂಡ ಇಂಥ ಘೋಷವಾಕ್ಯಗಳನ್ನು ನಾವು ಕೇಳ್ತಾ ಇರ್ತೀವಿ. ಕಾಡು ಬೆಳೆಸಿ ನಾಡು ಉಳಿಸಿ, ಪ್ರಕೃತಿಯೇ ದೇವರು. ಆದರೆ ಅದನ್ನು ಅಕ್ಷರಶಃ ಪಾಲನೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು ಅನ್ನೋದಾದರೆ, ನಿಮ್ಮ ಜೀವನದಲ್ಲಿ ಈ ಪ್ರಕೃತಿಯ ರಕ್ಷಣೆ ಮಾಡಬೇಕು ಅಂತ ಯಾವುದೋ ಒಂದು ಘಟನೆಯೋ ಯಾವುದೋ ಒಂದು ವಾತಾವರಣ ನಿಮಗೆ ಇನ್ಸ್ಪೈರ್ ಮಾಡಿರ್ಬೋದು. ಆ ಸ್ಫೂರ್ತಿದಾಯಕ ಘಟನೆಯನ್ನು ಈ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಬೋದಾ? ಜಯನಗರದಲ್ಲಿ ಬೆಳೆದಿದ್ದು ಹುಡುಗ 4 ವರ್ಷದಿಂದ. ಅದೇ ನಾನು ಲಕ್ಷ್ಮಣರಾವ್ ಪಾರ್ಕಲ್ಲಿ ನಂಗೆ ಹತ್ರನೇ ಇತ್ತು. ಆ್ಯಕ್ಚುಲಿ ತುಂಬ ಹತ್ರ. ಏನು ಮೆಟ್ರೋ ಆಗಿದೆಯೋ ಅದೇ ಜಾಗದಲ್ಲಿ ಆಟ ಆಡ್ತಾ ಇದ್ದಿದ್ದು. ಸೊ ಇದಾದ್ಮೇಲೆ ನನಗೆ ವಾತಾವರಣದಲ್ಲೇ ಇದ್ದಿದ್ದು ಒಂದು ಕಡೆ ಆದರೆ, ಆಮೇಲೆ ಬೆಂಗಳೂರಲ್ಲಿ ನಾನು ಬೆಳೀತಾ ಎನ್ವೈರನ್ಮೆಂಟು, ಟ್ರೀಸ್ ಬಗ್ಗೆ, ಆಮೇಲಿಂದ ನನಗೆ ಟ್ರೀ ಲೈನ್ಸು. ನಾನು ನನ್ನ ಫ್ರೆಂಡು 11th ಇದ್ದಾಗ ಈ MG ರೋಡಲ್ಲಿ ವಿ ಯೂಸ್ ಟು ರೈಡ್. ಅಲ್ಲಿ ಎರಡೂ ಕಡೆ ಗಾಳಿ ಬರೋದು, ಅಥವಾ ಬನ್ನರ್ಘಟ್ಟ ರೋಡ್ಗೆ ಎಲ್ಲ ಕ್ಲೋಸ್ ರೇಂಜಲ್ಲಿ ಇತ್ತು. ಆಮೇಲೆ ನೀವು ಮೆಟ್ರೋ ಲೈನ್ ಗೊತ್ತಾ ಈಸ್ಟ್ ಎಂಡು, ಅಲ್ಲೇ ನನ್ನ ಸ್ಕೂಲ್ ಇತ್ತು ಆ್ಯಕ್ಚುಲಿ. ಇವತ್ತು ಸೆಂಟ್ರಲ್ ಮೆಟ್ರೋ ಹೋಗಿದೆ. ಆ ಮರಗಳು ಇದ್ರೆ ಅಲ್ಲೇ ಹೋಗ್ತಾ ಇದ್ದು. ಸೊ ದಟ್ ಈಸ್ ಆಮೇಲೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಸೇರಿಕೊಂಡು ಈ ಹಣ್ಣು ಕಳ್ತನ ಮಾಡಕ್ಕೆ ಹೋಗೋದು. ನಮ್ಮ ಜಯನಗರ ಹೈಸ್ಕೂಲು ಫ್ರೆಂಡ್ಸ್ಗಳು ಇವತ್ತು ಗ್ಯಾಪ್ಸ್ಕೊಂತಾರೆ ಅದನ್ನು. ಆ ಹಣ್ಣನ್ನು ತೆಗೆಯೋದು. ಆಮೇಲೆ ಎಲ್ಲೆಲ್ಲಿ ಮಾವಿನಕಾಯಿ ಇದೆ, ಹುಣಸೆ ಮರ ಜಯನಗರದಲ್ಲಿ ಸಿಟಿ ಲೆವೆಲಲ್ಲಿ. ಇದೆಲ್ಲ ನನಗೇನಾಗಿತ್ತು ಒಂದು. ಆಮೇಲಿಂದ ನನ್ನ ಯಾರು ಸಾಕಿದ್ರು ಅವರು ಎನ್ವೈರನ್ಮೆಂಟ್ಲಿ ಕಾನ್ಷಿಯಸ್ ಆಗಿದ್ರು. ಆಮೇಲೆ ಅಮ್ಮ ನಂಗೆ ಯಾವತ್ತೂ ಯೂಸ್ ಮಾಡಿ ಅಬ್ಯೂಸ್ ಮಾಡಬೇಡಿ ಅನ್ನೋದು ಹೇಳ್ಕೊಡ್ತಾ ಇದ್ರು. ಒಂದು ಹಾಳೆನ ಏನಾದ್ರು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ವೇಸ್ಟ್ ಆಗಿರೋ ಹಾಳೆಲಿ ಹಿಂದೆ ಬರ್ದ್ಬಿಟ್ಟು ಅದನ್ನ ಕೊಡೋರು. ಆಮೇಲೆ ಹಬ್ಬದ ದಿವಸಗಳಲ್ಲಿ ಪ್ಲಾಸ್ಟಿಕ್ ಇದೆಲ್ಲ ಅದನ್ನ ಮತ್ತೆ ತೆಗೆದಿಟ್ಕೊಂತ ಇದ್ರು. ಈ ತರ ವಿಚಾರ. ಆಮೇಲಿಂದ ನಮ್ಗೆ ತಿನ್ನಕ್ಕೆ ಈ ಸೊಪ್ಪೆ ಆಗ್ಬೇಕು, ರಾಗಿ ಮುದ್ದೆ, ಈ ತರ ಏನಂದ್ರೆ ಅದು ಯಾವ್ದು ಬೇಕು ಅನ್ನೋದನ್ನ ಮಾತ್ರ ಕೊಡ್ತಾ ಇದ್ರು. ಲಕ್ಸುರಿಗೆ ಯಾವತ್ತು ಪುಷ್ ಮಾಡಿರ್ಲಿಲ್ಲ. ಸೂಪರ್. ಸೊ ಇದೆಲ್ಲ ನನಗೆ ಎಲ್ಲೋ ಇನ್ಕ್ಯಾಲ್ಕುಲೇಷನ್ ಇತ್ತು. ಆಮೇಲೆ ಸುರೇಶ್ ಅಬ್ಲಿಗರ್ ಸರ್ ಸ್ಕೂಲಿಗೆ ಬರೋರು ನನಗೆ. ಅವರು ಬಂದು ನನಗೆ ಕಣ್ಣಲ್ಲಿ ವೆಸ್ಟರ್ನ್ ಘಾಟ್ಸ್ನ ಹೇಳ್ಕೊಟ್ಟಿದ್ರು. ಇದೆಲ್ಲ ಆದ್ಮೇಲೆ ನಾನು BNMITಗೆ ಬರ್ತೀನಿ ಆಕ್ಚುಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ. ಅಲ್ಲಿ ನಮ್ಮ ನಾರಾಯಣ ರಾವ್ ಮಾನೆ ನನ್ನನ್ನ ಐಡೆಂಟಿಫಿಕೇಶನ್ ಮಾಡ್ತಾರೆ. ನಾನು ಕಾಡ್ ಒಳಗಡೆ ಹೋದಾಗ ನೀವು ನಂಬಲ್ಲ, ಫಸ್ಟ್ ದಿವಸ ವೆಸ್ಟರ್ನ್ ಘಾಟ್ಸು. ಇವತ್ತು ನೀವು ಕೇಳಿ ಆ ಸ್ಟೋರಿ ಇವತ್ತು ಹೇಳ್ತಾರೆ BNMITಲಿ. ಅಲ್ಲಿ ನಾನು ಏನ್ ಮಾಡಿದ್ದೆ, ನಾವು ಕಾಡು ಕರ್ಕೊಂಡು ಹೋಗ್ತಾರೆ. ನಮ್ಮನ್ನ ಕಾಡನ್ನ ಕರ್ಕೊಂಡು ಹೋದಾಗ ಒಳಗಡೆ ಹೋದಾಗ
ಅಲ್ಲಿ ಹೇಳ್ಕೊಡ್ತಾರೆ ಹರ್ಪಟಾಲಜಿಸ್ಟು, ನೋಡಿ ಕಲ್ಲುಗಳು ಎತ್ಕೊಂಡು ಹೋಗಿ ಇದು ಅಂದರೆ ಆ ಕಲ್ಲು ತೆಗೆದ್ರೆ ಅಲ್ಲಿ ಕೆಳಗಡೆ ಹಾವಿದ್ರೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಹೋಗ್ತೀವಿ, ಒಂದು 10 ನಿಮಿಷದಲ್ಲಿ ನಾನು ಹೋಗಿ ಕಲ್ಲು ತೆಗೆದಾಗ ಅಲ್ಲಿ ಹಾವಿರುತ್ತೆ. ನಾನು ಕರಿತೀನಿ ಹಾವಿದೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಅವರು ನಮ್ಮ ಸೀನಿಯರ್ಸ್ ಎಲ್ಲ ಹುಡುಗಿರು ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ ವಿಸಲ್ ಮಾಡಬೇಕು ಅಂತ. ವಿಸಲ್ ಮಾಡಿದಾಗ ಅವ್ರು ಓಡ್ ಬರ್ತಾರೆ. ಅವ್ರು ಬಂದಾಗ ಅಲ್ಲೇ ನಿಂತ್ಕೊಂಡಿರೋದು ಹಾವಿರುತ್ತೆ. ಅವ್ರು ಬಂದು ಎತ್ಕೊಂಡು ಅವತ್ತು ಫುಲ್ಲು ನಮ್ಗೇನೋ ಒಂಥರ ಸೆಲೆಬ್ರೇಷನ್ ಥರ, ಅಂದರೆ ಅಟ್ಟು ಕ್ಲೋಸಲ್ಲಿ. ಆಮೇಲೆ ನಾನು ಚಿಕ್ಕ ಹುಡುಗ ಇದ್ದಾಗ ಬನ್ನರ್ಘಟ್ಟಾಗೆ ಫಾರೆಸ್ಟ್ ಒಳಗಡೆ ಹೋಗಿರ್ತೀನಿ. ಅಲ್ಲಿ ನೈಟ್ ಲೈಫು ನನಗೆ, ಆಮೇಲಿಂದ ಅಲ್ಲಿ ನಾನು ಜಿಂಕೆ ನೋಡಿದ್ದು ಇದೆಲ್ಲ ಕಣ್ಣಲ್ಲಿ ಹಂಗೆ ಇದೆ. ಅದೇ ದಟ್ ಈಸ್ ವಾಟ್ ನೀವು ಹೇಳ್ದಂಗೆ ಸಿಟಿ ಲೆವೆಲ್ ಇದ್ರು ನಾನು ಅದರದ್ದು ಆ ಅಟ್ರಾಕ್ಷನ್ಸ್. ಆಮೇಲೆ ಬೆಂಗಳೂರು ಇದೆಯಲ್ಲ ನನ್ನ ಜಾಗ ಅನ್ನೋದು ನನಗೆ ತುಂಬಾ ಪ್ರೀತಿ ಇತ್ತು. ನೀವು ನೋಡಿರ್ತೀರ ನಾನು ಬೆಳೆದಾಗ ಎಲ್ಲ ಗ್ರೀನ್ ಇತ್ತು, ಇದಿತ್ತು. 90s ಅಲ್ಲಿ ಇದು ಬಂದು ನಮ್ಮ ಇದಕ್ಕೆ ಬಂದು ಅಲ್ಲಿ ಸ್ಟಾರ್ಟ್ ಆದಾಗ ಆ ಟ್ರಿಗರ್ ಆಯ್ತು ನನಗೆ, ಎಲ್ಲೋ ಒಂದು ಕಡೆ ಇದನ್ನು ಉಳಿಸ್ಕೊಬೇಕು ಅಂತ ಹೇಳಿ. ಅದೇ 2002 ಅಲ್ಲಿ ನಾನು BBMP ವಾಲಂಟಿಯರ್ ಆಗಿ ನಾನು ಅನಿಮಲ್ ರೆಸ್ಕ್ಯೂ ಅದು ಇದೆಲ್ಲ ಮಾಡ್ತೇನೆ. ಬಟ್ ಫ್ಲೋರಾ ಇದ್ರೆ ತನ್ನ ಫೋನಾ, ಒಂದು ಅನಿಮಲ್ ಉಳಿಸಿದ್ರೆ ಒಂದು ಅನಿಮಲ್, ಬಟ್ ಮರ ಉಳಿಸಿದ್ರೆ ಮನುಷ್ಯನಿಗೆ, ಪ್ರಾಣಿಗೆ, ಆಮೇಲೆ ಎಲ್ಲದಕ್ಕೂ ಆಗುತ್ತೆ. ಆಮೇಲೆ ಬೆಂಗಳೂರು ನನಗೆ ಆ ಟ್ರೀಸ್ ಎಲ್ಲ ಹೋಗ್ತಾ ಇದ್ದಿದ್ದು ತುಂಬಾ ಅನ್ಕಂಫರ್ಟಬಲ್ ಆಯ್ತು ಆಕ್ಚುಲಿ. ನಾನೆಲ್ಲೋ ಅಕೌಂಟ್ ಮಾಡ್ಬೇಕು, ಇದನ್ನ ಉಳಿಸ್ಕೊಬೇಕು ಅಂತ ಹೇಳಿ ನಾನು ಏನ್ ಮಾಡಿದೆ, ಟ್ರೀ ಸೆನ್ಸಸ್ ಮಾಡೋಣ ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತೀನಿ, ವೃಕ್ಷ.com ಅಂತ ಹೇಳಿ. 2010 ಅಲ್ಲಿ ನಾನು 2008 ಅಲ್ಲಿ ಐಡಿಯಾ ಬರುತ್ತೆ. ಅದು 1 year ವರ್ಕೌಟ್ ಮಾಡಿ ಪ್ರಿಯಾಕೃಷ್ಣ ಅವರ ವಾರ್ಡ್ಗೆ ಹೋಗ್ತೀನಿ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ತುಂಬಾ ಹೆಂಗೋ ನಾನು ಅವಾಗ ಅವ್ರಿಗೆ ಹೇಳಿ ಸರ್ ಈ ಥರ ನಮ್ಗೆ ವಾರ್ಡಲ್ಲಿ ಮಾಡಬೇಕು ಅಂತ ಹೇಳಿ. ಪ್ರಿಯಾಕೃಷ್ಣ ಅವರು ನಮ್ಗೆ ಪರ್ಮಿಷನ್ ಕೊಟ್ಟು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ. ಇಂಡಿಯಾದ ಫಸ್ಟ್ ಟೈಮು ಟ್ರೀಗಳನ್ನ ಡಿಜಿಟಲೈಸ್ ಮಾಡೋದನ್ನ ಮಾಡ್ತೀನಿ. ಸೂಪರ್. ಯಾಕೆ ಅಂದ್ರೆ ಆಗಿನ ಕಾಲಕ್ಕೆ ಮರ ಎಲ್ಲ ಕಟ್ಟಾಗ್ತಾ ಇರುತ್ತೆ, ಅಕೌಂಟಬಿಲಿಟಿ ಇರಲ್ಲ. ಸೊ ಅದಕ್ಕೆ ಎವ್ರಿ ಟ್ರೀ ಇಂಪಾರ್ಟೆಂಟ್ ಅಂತ ಹೇಳಿ, ಎಲ್ಲ ಮರಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಟ್ ಹೆಂಗೆ ಅಂತ ಯಾರು ಹೇಳ್ಕೊಟ್ಟಿರಲಿಲ್ಲ. ಆ ಅಕೌಂಟಿಂಗ್ನ ನಾನು ಏನ್ ಮಾಡಿರ್ತೀನಿ ಅಂದ್ರೆ, ನಾನೊಂದು ಸೆಂಟ್ರಲ್ ಒಂದು ಗ್ಯಾಪ್ ಅಲ್ಲಿ ಒಂದು ಇದು ಸಾಫ್ಟ್ವೇರ್ ಜಾಬ್ ಮಾಡ್ತಾ ಇರ್ತೀನಿ, ಮ್ಯಾಪಿಂಗ್ ಬಿಲ್ಡಿಂಗ್ಸು. ನಂದು ಶರೀಫ್ ಅಂತ ನನ್ನ ಫ್ರೆಂಡ್ ಇರ್ತಾರೆ, ಇಂಜಿನಿಯರಿಂಗ್ ಫ್ರೆಂಡ್. ಅವ್ರಿಗೆ ಹೇಳ್ತೀನಿ ಇಲ್ಲ ಬಿಲ್ಡಿಂಗ್ ದಾಗ ಟ್ರೀ ಹಾಕ್ಬಾರ್ದು ಅಂದ್ಬಿಟ್ಟು, ಅವನೇ ವರ್ಕ್ ಆಗುತ್ತೆ ಕಣೋ ಅಂದ್ಬಿಟ್ಟು ಅದಾಗ ಅದನ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಫಸ್ಟ್ ಟೈಮು ನಂದು ಗುಡ್ ಸ್ಟೋರಿ ಕಾಂಪಿಟೇಷನ್ ಸಿಂಗಾಪುರಕ್ಕೆ ಬಂದ್ಬಿಡುತ್ತೆ ಸ್ಟೋರಿ. ಸೊ ಫಸ್ಟ್ ಟೈಮ್ ಬಂದ 6 ಹೋಗ್ಬಿಡುತ್ತೆ. ಆಮೇಲೆ ಎಲ್ಲರಿಗೂ ಆಶ್ಚರ್ಯ, ಏನಿದು ಈ ಹುಡುಗ ಇದು ಅಕೌಂಟ್ ಮಾಡಿದ್ದಾನೆ, ಟ್ರೀ ಸೆನ್ಸಸ್ ಮಾಡಿದ್ದಾನೆ ಅಂತ ಹೇಳಿ. ಅದರಲ್ಲಿ ಹೆಲ್ತ್ ಅಂತ ತರ್ತೀನಿ. ಅಷ್ಟೊತ್ತವರೆಗೂ ಟ್ರೀ ಹೆಲ್ತ್ ಗೊತ್ತಿರಲ್ಲ. ಇವಾಗ ನೀವು ನೋಡಿದ್ರೆ ಟ್ರೀ ಡಾಕ್ಟರ್ ಅನ್ನೋ ಪದ ಇದೆ ಇಡೀ ಇಂಡಿಯಾದಲ್ಲಿ. ನನ್ನ ಅಗೇನೆಸ್ಟೇ ನೀವು ಗೂಗಲ್ ಮಾಡಿದ್ರೆ ಎಲ್ಲ ಕಡೆ ಕೇಳಿದ್ರೆ ಎಲ್ಲರೂ ಟ್ರೀ ಡಾಕ್ಟರ್ ಅಂದರೆ ಹೇಳ್ತಾರೆ. ನ್ಯಾಷನಲ್ ಮೀಡಿಯಾಸು ಇದೆಲ್ಲ ಕವರ್ ಮಾಡಿಬಿಟ್ಟು ಇದಾಗ್ಬಿಟ್ಟಿರುತ್ತೆ. ನಂದು ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಪೇಪರ್, ಹಿಂದಿ ಪೇಪರಲ್ಲಿ ಫ್ರಂಟ್ ಕವರಲ್ಲಿ ನಂದು ಟ್ರೀ ಡಾಕ್ಟರ್ ಅಂತ ಡಾಕ್ಯುಮೆಂಟೇಶನ್ ಬರುತ್ತೆ. ಅಂಡ್ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಫೋರಮ್ ಲಂಡನ್ನಲ್ಲಿ ಕೂಡ ನನ್ನ ಆರ್ಟಿಕಲ್ ಬರುತ್ತೆ. ದ ಎಫರ್ಟ್ ವಾಟ್ ಐ ಪುಟ್ ಅಪ್. ಯಾಕೆ ಇದು ಹೇಳ್ತೀನಿ ಅಂದರೆ, ನೀವು ರೆಗ್ಯುಲರ್ ಆಗಿ ನೀವು ನೋಡಿದ್ರೆ ಈ ಫೀಲ್ಡ್ಗೆ ಬರ್ಬೇಕಾದ್ರೆ ನೀವು ಹೇಳ್ದಂಗೆ ಯೂನಿಕ್ ಆಗಿ ಏನಂತ ಯಾಕಂತಂದ್ರೆ, ಬೆರಿ ಏನು ಮಾಡಿರ್ತಾರೆ ಅವರು, ಔಷಧ ಕೊಟ್ಟಿರ್ತಾರೆ. ಯಾವುದು ಕೊಟ್ಟಿರ್ತಾರೆ, ಈ ಹಣ್ಣಿನ ಗಿಡಕ್ಕೆ ಕೊಟ್ಬಿಟ್ಟು ಈ ಯೂನಿವರ್ಸಿಟಿ ಸುಮ್ಮನೆ ಆಗ್ಬಿಡ್ತಾರೆ. ಅರ್ಬನ್ ಸ್ಪೇಸಸ್ ಅಂದರೆ ನಗರೀಕೃತ ಅರಣ್ಯಗಳಲ್ಲಿ, ಅಂದರೆ ಸಿಟಿ ಲೆವೆಲಲ್ಲಿ ಯಾರೂ ಟ್ರೀ ಬಗ್ಗೆ ಕೇರ್ ಮಾಡೋದು, ಅದು ಅಕೌಂಟಿಂಗ್ ಮಾಡೋದು ಇಂಡಿಯಾ ಮಾಡಿರಲ್ಲ. ನಗರ ಅಂದ್ರೆ ನಗರದ ಕಲ್ಪನೆ. ಅಲ್ಲೂ ನಗರೀಕೃತ ಅರಣ್ಯಗಳು ಅಂತ ಒಂದು ಪದ ಇದೆಯಲ್ಲ, ಅರ್ಬನ್ ಕನ್ಸರ್ವೇಷನ್ ಅಥವಾ ಅರ್ಬನ್ ಕನ್ಸರ್ವೇಷನಿಸ್ಟ್ ಅಂತ ಪದ ಇರೋದಿಲ್ಲ ಆ ಮಟ್ಟಕ್ಕೆ. ಅದನ್ನ ಯಾಕೆ ಮಾಡ್ತೀನಿ ಅಗೇನ್ ಅಂದ್ರೆ, ನಾನು ಅವಾಗ ನೋಡ್ಬೇಕಾದ್ರೆ ನೀವು ವೇಸ್ಟೇಜಸ್, ಆ ಡೆಸ್ಟ್ರಕ್ಷನ್ಸ್ ಎಲ್ಲ ಸಿಟಿ ಪೀಪಲ್ ಕನ್ಸಂಪ್ಷನ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಇವತ್ತು ನಾನು ಬೆಳಗ್ಗೆ ಸ್ಕೂಲ್ ಮಕ್ಳಿಗೆ ಒಂದು 10 ಗಿಡ ಹೇಳಿ ಅಂತ ಒಂದು ಸ್ಕೂಲಲ್ಲಿ, ಫೇಮಸ್ ಸ್ಕೂಲಲ್ಲಿ ಕೇಳಿದ್ರೆ 1 ಗಿಡ ಹೇಳಕ್ ಬಂದಿಲ್ಲ. ಆ ಡಿಸ್ಕನೆಕ್ಟ್ ನನ್ಗೆ ಗೊತ್ತಿರುತ್ತೆ. ಆ ಕನೆಕ್ಟ್ ಮಾಡಬೇಕು, ಅದು ಸಿಟಿಲೇ ಹೇಳಬೇಕು ಅಂತ ಹೇಳಿ. ಇವನ್ ದೋ ಪೀಪಲ್ ಕಾಲ್ ಮಿ ಆಸ್ ಎನ್ವೈರನ್ಮೆಂಟಿಸ್ಟ್ ಕನ್ಸರ್ವೇಷನಿಸ್ಟ್ ಅಂದ್ರು, ಇವತ್ತು ನಾನು ಬೇಕು ಅಂತ ಅರ್ಬನ್ ಕನ್ಸರ್ವೇಷನಿಸ್ಟ್ ಅಂಡ್ ಟ್ರೀ ಡಾಕ್ಟರ್ ಅಂತ ಆಗ್ತೀನಿ. ಸೊ ಅದೆರಡು ಇಂಪಾರ್ಟೆನ್ಸ್ ಅಂತಾಗ್ಲಿ. ಆಮೇಲೆ ಒಂದೊಂದು ಮರನ ಉಳಿಸ್ಕೊಳ್ಳೋಕೆ ಇದು ಆಯ್ತು. ಆ ವೆಬ್ಸೈಟ್ ಲಾಂಚ್ ಆಗಿ ಇವತ್ತು ಮೈಸೂರಲ್ಲಿ ಯದುವೀರ್ ಸರ್ ಮಾಡಿ, ಮೊನ್ನೆ ನಮ್ಮ ಸಮರ್ಥ ಶಾಮನೂರವರು ದಾವಣಗೆರೆ ಕರೆದು ಮಾಡಿದ್ದಾರೆ. ಮ್ಯಾಮ್ ಇಂಟರ್ನ್ಯಾಷನಲಿ ರೆಕಗ್ನೈಸೇಷನ್ ಆಗಿದೆ, ಎಲ್ಲ ಬೇರೆ ಚಾನಲ್ಸ್ ಬೇರೆ ಇದರಲ್ಲೆಲ್ಲ ರೆಕಗ್ನೈಸೇಷನ್ ಆಗಿ. ಬೆಂಗಳೂರ್ದು ಟ್ರೀ ಕಮಿಟಿ, ಫಸ್ಟ್ ಟ್ರೀ ಕಮಿಟಿ ಯಂಗೆಸ್ಟ್ ಮೆಂಬರ್ ಆಗಿ ಅದು ಫಾರ್ಮ್ ಕೂಡ ಮಾಡ್ತೀನಿ ನಾನು. ಸೂಪರ್. ನನಗೆ ಕುತೂಹಲ, ಹಂಗಾದ್ರೆ ನಿಮ್ಮ ಬಾಲ್ಯ ಹೆಂಗಿತ್ತು, ನೀವು ಯಾವ ತರ ವಿದ್ಯಾಭ್ಯಾಸ ಮಾಡಿದ್ರಿ, ನಿಮ್ಮ ಮನೆ ವಾತಾವರಣ ಹೇಗಿತ್ತು, ನೀವು ಒಬ್ಬರೇ ಮಗನ, ಈ ತರ ಸ್ವಲ್ಪ ಇದು ಅದೆಲ್ಲೂ ರಿವೀಲ್ ಮಾಡಿಲ್ಲ. ಬಟ್ ಟುಡೇ ವಿಲ್ ಗೋ ಟು ಟೆಲ್ ದಟ್. ಹೇಳ್ತೀನಿ ನಾನು ಆಕ್ಚುಲಿ ನಾನು ಹುಟ್ಟಿದಾಗ ನಮ್ಮ ತಂದೆ ತಾಯಿ ತೀರೋಗ್ಬಿಟ್ರು. 4 ವರ್ಷ ಇದ್ದಾಗ ನಮ್ಮ ತಂದೆ ತೀರೋಗಿರ್ತಾರೆ. ನಮ್ಮ ತಂದೆ ಕೆಲಸ ಮಾಡ್ತಿದ್ದ ಆಫೀಸಿಂದ ನನ್ನನ್ನು ನಮ್ಮ ಅಲ್ಲಿಂದ ಕರ್ಕೊಂಡ್ಬಂದು ನಮ್ಮ ಚೈಲ್ಡ್ ಫಂಡ್ ಅಸೋಸಿಯೇಷನ್ ಅಂತ ಹೇಳಿ ನನ್ನನ್ನು ಸೇರಿಸ್ತಾರೆ. ಬೇರೆ ನಮ್ಮ ರೇಣುಕೋಶಿ ಅವರು ಗಂಡ ಅಲ್ಲಿ ಆಫೀಸರ್ ಇದ್ದಾಗ ಅವ್ರು ಬಂದು ಸೇರಿಸಿದಾಗ ಅಲ್ಲಿಂದ ನಂದು ಸ್ಟಾರ್ಟ್ ಆಗುತ್ತೆ. ಬಟ್ ಮೇರಿ ಐಸಾಕು ಅಥವಾ
ವಿದ್ಯಾ ಆಂಟಿ, ವಿಜಯ ಆಂಟಿ ಅವರು ನನ್ನ ಅಮ್ಮನಿಗಿಂತ ಜಾಸ್ತಿ. ಯಾಕಂದ್ರೆ ನೀವು ಅನ್ಕೊಬೋದು ವಿಜಯ್ ವಿ ವಾಂಟೆಡ್ ಟು ಪಿಟಿ ಯು, ಐ ಡೋಂಟ್ ವಾಂಟ್ ಎನಿ ಪಿಟಿ ಫ್ರಮ್ ಎನಿಬಡಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಕೃಷ್ಣನಿಗೂ ಅವ್ರ ತಾಯಿ ಇರಲಿಲ್ಲ, ಯಶೋಧರೇನೆ ಇದ್ದಿದ್ದು, ಅವ್ರ ಸ್ವಂತ ತಾಯಿ ಸಾಕಿರ್ಲಿಲ್ಲ. ಅದೇ ತರ ಇವ್ರು ಮೂವರು ನನ್ನ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಸೊಸೈಟಿ. ಎಲ್ಲ ಕೊಡ್ತು ನನಗೆ ಸೊಸೈಟಿ, ನನಗೆ ಎಲ್ಲ ಕೊಡ್ತು. ಇವಾಗ ಹೇಳಿದ್ನಲ್ಲ, ನಾವೆಲ್ಲೋ ಒಂದ್ ಕಡೆ ಲಿಮಿಟೆಡ್ ಆಗಿಬಿಡ್ತೀವಿ. ಬಟ್ಟು ನಂತರ ಮಕ್ಕಳನ್ನ ನೀವು ನೋಡಿದ್ರೆ ಈ ಸೊಸೈಟಿಲಿ ಎಷ್ಟು ಒಳ್ಳೇದಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಗಾಟ್ ಇಟ್. ಆ ಒಳ್ಳೇದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಬಟ್ ನಿಮ್ದು ಪೂರ್ವಜನ್ಮದ ಸುಕೃತ ಇರ್ಬೋದು, ಅದು ಗೊತ್ತಿಲ್ಲ. ಬಟ್ ಅದೇ ಹೇಳದ್ನಲ್ಲ, ಅಮ್ಮ ನನಗೆ ಇದನ್ನೆಲ್ಲ ಹೇಳ್ಕೊಟ್ಟಾಗ ನಾನು ಎಲ್ಲೋ ಸೊಸೈಟಿಗೆ ಒಳ್ಳೇದ್ ಮಾಡ್ಬೇಕು. ಅಮ್ಮ ವಾಸ್ ವೆರಿ ಕ್ಲಿಯರ್, ನಿನ್ಗೇನ್ ಇಷ್ಟ ಆಗುತ್ತೋ ಅದನ್ನೇ ಮಾಡ್ಬೇಕು ಅನ್ನೋದು ವೆರಿ ಕ್ಲಿಯರ್. ಆಮೇಲೆ ಅದನ್ನ ಹೇಳದ್ನಲ್ಲ, ಆ ಲೈನ್ ಅಪ್ ಆಗ್ತಾ ಇತ್ತು. ನಾನು ತುಂಬಾ ಗುಡ್ ಸ್ಟೂಡೆಂಟ್ ಅವಾರ್ಡ್ಸ್ ವಿನ್ ಮಾಡಿದ್ದೀನಿ, ಚಾಂಪಿಯನ್ ಆಗಿದ್ದೀನಿ. ಎಜುಕೇಶನ್ ಹೆಂಗಾಯ್ತು ಅಂದ್ರೆ? ನಾನು ತುಂಬಾ ಚೂಟಿ ಇದ್ದೆ. ಐ ವಾಸ್ ಅ ಚಾಂಪಿಯನ್, ಐ ವಾಸ್ ಎವ್ರಿವೇರ್. ನಂದು ನೀವು ನಂಬಲ್ಲ, ನಮ್ ವಿಜಯ ಆಂಟಿ ಇವಾಗಲೂ ನಂಗೆ ಸ್ಟೋರಿ ಹೇಳ್ತಾರೆ. ಐ ವಾಸ್ ಅ ವೆರಿ ಗುಡ್ ಪೇಂಟರ್. ನಾನು ಪೇಂಟಿಂಗ್ ಮಾಡಿದ್ದಲ್ಲ, ನಾನು ಎಕ್ಸಿಬಿಷನ್ ಅಲ್ಲಿ ಆ ದುಡ್ಡು ಬಂದು ನನ್ನ ಫೀಸು ಬೇರೆ ಮಕ್ಕಳದು ಫೀಸ್ ಅದ್ರಲ್ಲಿ ಆಗಿದೆ. ಯು ಕ್ಯಾನ್ ಆಸ್ಕ್ ಮೈ ಆಂಟ್. ಮೊನ್ನೆ ನಂದು ಫ್ರೆಂಡ್ ಹೇಳ್ತಾ ಇದ್ರು, ನೋಡು ಅದೆಲ್ಲ ಅವ್ನು ಮಾಡ್ಕೊಂತ ಇದ್ದ ಅಂದ್ಬಿಟ್ಟು. ಆ ಸೆಲ್ಫ್ ಸಫಿಷಿಯನ್ಸಿ ಎಲ್ಲೋ ಇತ್ತು. ಆಮೇಲೆ ಹೇಳಿದ್ನಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ ಅದು ಆ ಕಾರ್ನರ್ ಯಾರೂ ಇಲ್ಲ, ನಾನು ಅದು ಬ್ಯಾಕ್ ಆಫ್ ದ ಮೈಂಡು, ನಾನು ಎಫಿಷಿಯಂಟ್ ವರ್ಕ್ ಮಾಡಬೇಕು, ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋದು ನಂಗೆ ಮೊದಲಿಂದ ವಾಸ್ ಹೆಲ್ಪ್ಫುಲ್. ಐ ವಾಸ್ ಹೆಲ್ಪ್ಫುಲ್ ವಿತ್ ಆಲ್ ದ ಚಿಲ್ಡ್ರನ್. ಎಲ್ಲರಿಗೂ ಗೊತ್ತಿತ್ತು ನಾನು ತುಂಬಾ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಎಲ್ಲ ಗಲಾಟೆನೂ ಮಾಡಿದೀನಿ. ನೀವು ಯಾರನ್ನ ಬೇಕಾದ್ರೂ ಕೇಳಿ, ನಮ್ಮ ಇಂಜಿನಿಯರಿಂಗ್ ಅಲ್ಲೂ ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿದ್ದು, ಇವತ್ತು ನೆನ್ಸ್ಕೊಂತಾರೆ ನನ್ನನ್ನ. ಬಟ್ ಪೋಷಕರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ತುಂಬಾ. ಬಟ್ ಆ ವಾತಾವರಣ ಸಿಕ್ಕಿಲ್ಲ ಅನ್ನೋ ಬೇಸರ ಇರ್ಲಿಲ್ವಾ? ಅದನ್ನ ನೀವು ಇಲ್ಲಿ ಕಂಡ್ಕೊಂಡ್ರ ಹೆಂಗಿತ್ತು ಆ ಜೀವನ? ನೋಡಿ, ಇವಾಗ ನೀವು ಕೇಳಿದ್ರಲ್ಲ, ನೀವು ಹೇಳಿದ್ರ ಇದನ್ನ ನೋಡ್ಬೇಕು. ಆಕ್ಚುಲಿ ಯಾವಾಗಲೂ ನಾವು ಅಚೀವ್ ಮಾಡ್ಬೇಕಂದ್ರೆ ನಮ್ಗಿಂತ ಮೇಲಿರೋರು ನೋಡ್ಬೇಕು. ಏನಾದ್ರೂ ನಮ್ಮ ಜೀವನದಲ್ಲಿ ಸಿಕ್ಕಿಲ್ಲ ಅಂದ್ರೆ ನಮ್ಗಿಂತ ಕೆಳಗಿರೋ ನೋಡ್ಬೇಕು. ನೀವು ಹೇಳ್ಬೋದು, ನನಗೆ ಇಷ್ಟು ಕೊಟ್ಟು ಭಗವಂತ ಇವತ್ತು ನನಗೆ ಗಾಡಿ ಇದೆ, ನಾನು ಜಯನಗರದಲ್ಲಿದ್ದೀನಿ, ನಾನು ಎಲ್ಲಾನು ನಾನು ಮಾಡ್ಕೊಂಡಿದ್ದೀನಿ. ಬಟ್ ಎಷ್ಟೊಂದು ಮಕ್ಳಿಗೆ ಇವತ್ತೂ ತಿನ್ನಕ್ಕಿಲ್ಲ, ಅವ್ರ ತಂದೆ ತಾಯಿ ಹೆಸರು ಹೇಳ್ಕೊಳಕ್ಕಿಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತು ನನ್ನ ತಂದೆ ತಾಯಿ ಹೆಸರು, ನಿಜವಾದ ತಂದೆ ತಾಯಿ ಹೆಸರು. ಸೊ ಎಲ್ಲೋ ಏನೋ ಗೊತ್ತಿಲ್ಲ, ಈ ಪ್ರಪಂಚದ್ದು ಏನ್ ಡಿಸೈನ್ ಅಂತ ಯಾರಿಗೂ ಗೊತ್ತಿಲ್ಲ. ನಿಜ. ಬಟ್ ಏನಿದೆಯೋ ಅದ್ರಲ್ಲಿ ನಾವು ಬೆಟರ್ ಮಾಡ್ಕೊಂಡೋಗ್ಬೇಕು. ಆ ಸರ್ವಿಸ್ ಆಟಿಟ್ಯೂಡ್ ಬೆಳೆಸ್ಕೊಬೇಕು ನಾವು. ಮೂರೇ ವಿಚಾರ: ಒಂದು ಪ್ರೀತಿ, ಇನ್ನೊಂದು ನಾಲೆಜು, ದಟ್ ಇಸ್ ಇನ್ನರ್ ನಾಲೆಜು, ಸಬ್ಜೆಕ್ಟಿವ್ ನಾಲೆಜ್ ನಿಮ್ಗೆ ಗೊತ್ತಿರಬೇಕು. ಮೂರನೇದು ಈ ಸರ್ವಿಸ್. ಇದು ಮೂರಿದ್ರೆ ನೀವು ಯಾವುದೇ ಥರದ್ದು ನೀವು ಕಮ್ಮಿನ ಇಲ್ವೇ ಇಲ್ಲ, ನಿಮ್ಗೆ ಆಗೋದೇ ಇಲ್ಲ. ನಿಮ್ಗದು ಏನಂತ ಹೇಳ್ತೀರಾ, ಅದು ಅಬಂಡೆನ್ಸ್ ನಿಮ್ಗೆ. ಅದು ಆಕ್ಚುಲಿ ನೀವು ಫೀಲ್ ಮಾಡ್ಬೇಕಷ್ಟೇ. ನಿಮ್ಗೆ ಅರ್ಥ ಆಯ್ತಾ? ಸೊ ಇಟ್ ಇಸ್ ನಾಟ್, ನೀವು ಹೇಳ್ದಂಗೆ ಇವತ್ತು ಹೇಳಿದ್ರಲ್ಲ, ಅವತ್ತು ಇವತ್ತು ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಇವತ್ತೇನೋ ಬಂದ್ಬಿಡ್ತು ಇದು ಅಂತ. ಪೋಷಕರು ಇರ್ಲಿ ಇಲ್ದಿರ್ಲಿ, ಎಜುಕೇಶನ್ ಇರ್ಲಿ ಇಲ್ದಿರ್ಲಿ, ವಾಟ್ ಎವರ್, ಬದುಕಂತೂ ಕಟ್ಕೋಬೇಕು. 3 ಹೊತ್ತು ಊಟ ಬೇಕು. ಬದುಕು ಕಟ್ಕೊಳಕ್ ನೀವೇನ್ ಮಾಡಿದ್ರಿ? ತುಂಬಾ ವೆರಿ ಗುಡ್ ವಿತ್ ದಟ್. ನೀವು ಅವಾಗಲೇ ಪೇಂಟಿಂಗ್ ಮಾಡಿ ಅಮ್ಮ ನನಗೆ ಸಮ್ಮರ್ ಹಾಲಿಡೇಸ್ ಹೇಳ್ಕೊಡೋರು, ನೀನು ಇದೆಲ್ಲ ಮಾಡಿದ್ರೆ ನಿಂಗೆ 100 ರೂಪೀಸ್ ಕೊಡ್ತೀನಿ ಅಂತ ಹೇಳಿ. ಸೊ ಸೇವಿಂಗ್ಸ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್. ಆಮೇಲೆ ನಾನು ಫಸ್ಟ್ PUC ನಾನೇ ಕೆಲಸ ಮಾಡ್ಕೊಂಡು ಓದ್ದೆ. ಆಕ್ಚುಲಿ ಅದೇ ಮಾಡ್ಕೊಂಡು ಹೋದೆ. ಇಂಜಿನಿಯರಿಂಗ್ ನನಗೆ ಗೊತ್ತಾಗ್ತಾ ಇಲ್ಲ, ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಇಟ್ ವಾಸ್ ನಾಟ್ ನಾನು ಸಬ್ಜೆಕ್ಟ್ ಅಲ್ಲ ಇದ್ರೂ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಆಕ್ಚುಲಿ ಐ ವಾಸ್ ಆಲ್ವೇಸ್ ಇದ್ ಅಗೇನ್ ನಮ್ಮ BNMIT ನೇಚರ್ ಕ್ಲಬ್, ನಾರಾಯಣರಾವ್ ಮನ್ಸರೆ ಓದ್ಕೊಳ್ಳೋ ನನಗೆ ಓಡೋಗಿ ಬಿಡ್ತಾ ಇದ್ದೆ ಅವ್ರ ಮುಂದೆನೆ. ಸೊ ಇಲ್ಲ ಮ್ಯಾಮ್, ಐ ವಾಸ್ ವೆರಿ ಗುಡ್, ಬಟ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಸರ್ಟನ್ ಥಿಂಗ್ಸ್. ಅಮ್ಮ ವಾಸ್ ವೆರಿ ಕ್ಲಿಯರ್, ಯಾವುದನ್ನು ಫೋರ್ಸ್ಫುಲ್ ಆಗಿ ಮಾಡ್ತಾ ಇರಲಿಲ್ಲ. ವೆರಿ ಕ್ಲಿಯರ್ ಶೀಸ್. ಯಾಕಂದ್ರೆ ನಾನು 9 ಜನಕ್ಕೆ ಟ್ಯೂಷನ್ ಇದ್ರು, ನನ್ನನ್ನು ಟ್ಯೂಷನ್ಗೆ ಹಾಕಿರ್ಲಿಲ್ಲ. ನಾನು RK ಸ್ಕೂಲಿಂದ ಜಯನಗರ ಹೈಸ್ಕೂಲ್ಗೆ ನನ್ನ ಸ್ಪಾನ್ಸರ್ಸ್ ದೇ ವಾಂಟೆಡ್ ಮೀ ಟು ಪುಷ್ ಇಟ್. ವೈ ಸಮಥಿಂಗ್ ಶುಡ್ ಟ್ರಿಗರ್ ಯು ಟು ಡೂ ಸಮಥಿಂಗ್ ಗುಡ್? ವೈ ಕಾಂಟ್ ಯು ಟೇಕ್ ಇಟ್ ಆಸ್ ನಿಮ್ಗೆ ನಮ್ಮ ಆಂಟಿ ಅಮ್ಮ ಇವ್ರು ಕೊಟ್ಟಿದ್ದನ್ನ ಅದು ಕೆಳಗಡೆ ಹೋಗಿ ಬೇಲ್ ಯಾಕೆ ನಾನು ನೋಡಬಹುದು, ಅದನ್ನ ಸ್ಟ್ರೈಟ್ ಆಗೇ ಮಾಡೋದ್ರೆ ನೀವು ಹೇಳಿದ್ರಲ್ಲ, ನೀವು ಹೇಳಿದಂಗೆ ಚಾಲೆಂಜಸ್ ಇದೆಲ್ಲ ಬಂದಿದೆ. ಡೋಂಟ್ ಯು ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ಅ ಲೈಫ್? ಅಷ್ಟೇ. ಆಪೋಸಿಟ್ಸ್ ಇದ್ರೆ ತಾನೇ ನಾನು ಇವತ್ತು ಬಿಲ್ಟ್ ಅಪ್ ಆಗಿ ಫೈಟ್ ಮಾಡಿ ಇವಾಗ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಇದೊಂದು ಐಡೆಂಟಿಟಿ ಮಾಡಬೇಕು ಬರಕ್ಕೆ ಅಂತ ಹೇಳಿ ಮಾಡ್ಕೊಳ್ಳೋದು ಸಣ್ಣ ವಿಚಾರ ಅಲ್ಲ. ಆಕ್ಚುಲಿ ನಿಮ್ಮನ್ನ ಒಂದು ಮಗುವಿನಿಂದ ಇವತ್ತಿನವರೆಗೂ ರಕ್ಷಣೆ ಮಾಡಿರೋ ಬಳಗನೇ ಇದೆ ನಿಮ್ಮ ಜೊತೆ. ಇವತ್ತು ಅವರೆಲ್ಲ ಹೆಂಗ್ ಪ್ರೌಡ್ ಫೀಲ್ ಮಾಡ್ತಾರೆ? ಅಯ್ಯೋ ಮ್ಯಾಮ್, ನನಗಿಂತ ಅವ್ರಿಗೆ ಎಷ್ಟು ಖುಷಿ ಅಂದ್ರೆ ಅವ್ರು ಎತ್ತಾಡ್ತಾ ಇದ್ದಾರೆ ಮ್ಯಾಮ್. ಆಮೇಲೆ ನನಗೆ ಜನ ಕೊಟ್ಟಿರೋ ಪ್ರೀತಿ, ಕರ್ನಾಟಕದ ಜನ ಅಥವಾ
ಬೆಂಗಳೂರು ಕನ್ನಡಿಗರು ಅವರು ಹೊರಗಿನವ್ರು ಕೊಟ್ಟಿರೋ ಪ್ರೀತಿ ಎಲ್ಲೋದ್ರೂ ಅವ್ರಿಗೆ ಗೊತ್ತು ನಾನು ಟೀ ಟೋಟ್ಲರ್ ಅಂತ ಹೇಳಿ. ನಾನು ಹೋದ್ರೆ ಎಲ್ಲಾದ್ರೂ 20 ಥರದ್ದು ಊಟ ಮಾಡ್ತಾರೆ. ನಮ್ಮ ಹುಬ್ಳಿಗೆ ಹೋದ್ರೆ ಸರ್ ಮಾತಾಡ್ತಾ ಇದ್ದ, ಹುಬ್ಳಿಗೆ ಜ್ಞಾಪನ ಬಂತು, ಅಲ್ಲೊಬ್ರು ಕೋಡೆ ಅಂತಿದ್ದಾರೆ ಅವರು, ನಾನು ಹೋದ್ರೆ ನಾನು ಕರೆದು ಕೊನೆ ದಿವಸ ಹೆಂಗಾದ್ರೂ ಮಾಡಿ ಹಿಡ್ದು ಅಲ್ಲಿ ಫುಲ್ ಅಲ್ಲಿ ಗಿಡ ನೆಡೋರೆಲ್ಲ ನನ್ನ ಗೆಸ್ಟ್ ಆಗಿ ಕರೀತಾರಲ್ಲ ಬಂದು ನನಗೆ ಊಟ ತರಿಸಿ ತಿನ್ಸಿ ಎಲ್ಲ ಕಳಿಸ್ತಾರೆ. ನನ್ನ ಫ್ರೆಂಡೇ ಹೇಳ್ತಾಳೆ, ನನ್ನ ಫ್ರೆಂಡ್ ಒಂದ್ಸರಿ ಈ ಥರ ಅವಳು ಗೊತ್ತು ನಾನು ಊಟ ತಿನ್ನೋದ್ರೆ, ಅವಳು ನನಗೊಂದು ಮಾತಾಡಿದ್ದು, ನೀನು ಪ್ರತಿ ಮರ ಉಳಿಸಿದ್ರೆ ನಾನು ನಿನಗೆ ಫೀಸ್ಟು ಮಾಡಾಕ್ತೀನಿ ಅಂತ ಹೇಳಿ. ನಾನು ಒಂದು ಯಾವ ಕೇಸು, ಒಂದು ದೊಡ್ಡ ಕೇಸ್ ಗೆದ್ದಿದ್ದೆ, ಅದು ಇದು ಹುಬ್ಳಿ ಅಂಕೋಲ ಗೆದ್ದಿದ್ದೆ. ಹುಬ್ಳಿ ಅಂಕೋಲಲ್ಲಿ ಆಲ್ಮೋಸ್ಟ್ 600 ಹೆಕ್ಟೇರ್ ಫಾರೆಸ್ಟ್ ಸೇವ್ ಆಗಿ ಹೋಗಿದ್ದೆ. ಇವಾಗ ಅದಾಗ ಹಾಗೆ ನಾನು ಫೋನ್ ಮಾಡಿ ಕೇಳಿದೆ, ಇವಾಗ ಏನು ಮಾಡ್ತೀಯಾ, ಇಟ್ಸ್ ಅ ಕೌಂಟ್ಲೆಸ್ ಟ್ರೀ, ಹೌದು, ಯು ಹ್ಯಾವ್ ಟು ಕುಕ್ ಮೀ ಫಾರ್ ಎವ್ರಿ ಡೇ ಅಂತ ಕೇಳಿದೆ. ಅವ್ರು ನನ್ಗೆ ಹೇಳಿದ್ರು ಐ ವಿಲ್ ಡೂ ಇಟ್ ಅಂದ್ಬಿಟ್ರು. ಅದು ಪ್ರೀತಿ, ಹೌದು ಪ್ರೀತಿ ಅದು. ನಿಮ್ಗೆ ಅರ್ಥ ಆಯ್ತಾ? ಹೌದು. ಆ ಥರ ಏನೂ ಇಲ್ದಿರೋ ಹುಡುಗನ್ಗೆ ಎಲ್ಲ ಕೊಟ್ಟಿದೆ ಅಂದರೆ ಹೆಂಗ್ ಮ್ಯಾಮ್ ಸೊಸೈಟಿ ಮ್ಯಾಮ್ ನನ್ಗೆ ಹೇಳ್ತಾರೆ, ಇದು ಗ್ರೇಟೆಸ್ಟ್ ಎಕ್ಸಾಂಪಲ್ ವಿಜಯ್, ಒಂದು ಸೊಸೈಟಿ ಒಳ್ಳೇದು ಅಂದ್ಬಿಟ್ಟು ಐ ಹ್ಯಾವ್ ಟು ರಿಫ್ಲೆಕ್ಟ್ ದಟ್. ಏನೇನು ಮಾಡ್ಕೊ ಬಂದ್ರಿ ಈ ಮರಗಳ ರಕ್ಷಣೆ ಅಂದಾಗ? ನೀವು ಹಂತ ಹಂತವಾಗಿದ್ದು ಏಕದಮ್ ಆಗೋದಿಲ್ಲ. ಇವಾಗ ನಾವು ನನಗೆ ಎಷ್ಟೋ ಸತಿ ಅನಿಸ್ತಾ ಇರುತ್ತೆ, ಅಫ್ಕೋರ್ಸ್ ಅಭಿವೃದ್ಧಿ ಬೇಕು, ಮರಗಳನ್ನು ಕಡ್ದಲ್ಲ ಅನ್ನೋ ಭಾವನೆ ಬರುತ್ತೆ. ಬಟ್ ಸಾಮಾನ್ಯ ಜನರನ್ನ ನೋಡಿದ್ರೆ ಅದು ಹೆಲ್ಪ್ಲೆಸ್, ನನ್ನ ಧ್ವನಿ ಯಾರಿಗಪ್ಪ ಕೇಳಿಸುತ್ತೆ ಅನ್ನೋ ಭಾವನೆ ಇರುತ್ತೆ. ನೀವು ನಿಮ್ಮ ಹೋರಾಟವನ್ನ ಹೆಂಗೆ ಆರಂಭ ಮಾಡಿದ್ರಿ, ಯಾವ ಮಟ್ಟಕ್ಕೆ ಬಂತು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಇವಾಗ ನೀವು ಹೇಳ್ದಂಗೆ ನಾನು ವೆನ್ ಐ ಸ್ಟಾರ್ಟೆಡ್, ಇವಾಗ ನೀವು ಹೇಳ್ದಂಗೆ ನಾನೊಂದು ವಾಲಂಟಿಯರ್ಗೆ ಸೇರ್ಕೊಂಡಾಗ ಒಬ್ರು ಆಫೀಸರು ಬರ್ತಾರೆ, ಪಾಪ ತುಂಬಾ ಒಳ್ಳೆ ಮನುಷ್ಯ, DCF ಆಫೀಸರು. ನಾನು ಯಂಗ್, ಅವಾಗ ವೆರಿ ಯಂಗ್ ಐ ವಾಸ್ ಸ್ಟ್ಯಾಂಡಿಂಗ್ ದೇರ್ ಫಾರ್ ಸಮ್ ವರ್ಕ್ ಅಂಡ್ ಅವ್ರ ಪಾಪ ಆಫೀಸ್ ಒಳಗಡೆ ಎಂಟ್ರಿ ಹೊಡಿತಾರೆ ನಮ್ಮ BBMPಯಲ್ಲಿ. ಅವಾಗ ಹೊಡೆದ್ಬಿಟ್ಟು ಅವ್ರು ಮಾಡದೇ ಇರೋ ತಪ್ಪನ್ನು ಕೂಡ ಒಬ್ರು ಯಾರೋ ಮಿನಿಸ್ಟ್ರು ಯಾರೋ ಅವ್ರ ಮೇಲೆ ಹಾಕಿ ಅವ್ರನ್ನ ರೂಮ್ ಒಳಗೆ ಕಳಿಸ್ತಾರೆ, ಬೈದು ಎಲ್ಲ ಮಾಡಿ. ಗೊತ್ತಲ್ಲ, ಏನೋ ಒಂದು ಪಾಯಿಂಟ್ ಔಟ್ ಬಂದಾಗ ಅದನ್ನ ಬೈದು ಅವ್ರನ್ನ ರೂಮ್ ಕಳಿಸ್ತಾರೆ. ನಾನು ತುಂಬಾ ಚಿಕ್ಕವನು ಆಕ್ಚುಲಿ, ಚಿಕ್ಕವನಿದ್ರು ಅವ್ರು ಬಂದು ನನಗೊಂದು ಆ ಟೈಮಲ್ಲಿ, ಅಂದರೆ ನಾನು ಕೆಲಸ ಅಂದರೆ ವಾಲಂಟಿಯರಾಗಿ ಹೋಗಿ ಅದೆಲ್ಲ ಮಾಡ್ಬೇಕಾದ್ರೆ ಅವ್ರ ಹತ್ರ ಒಂದು ಏನೋ ಮಾತಾಡೋಕೆ ಅಲ್ಲಿ ನಿಂತ್ಕೊಂಡಿರ್ತೀನಿ. ಆಫೀಸರ್ ಬಂದ್ಬಿಟ್ಟು ಪಾಪ ಅವ್ರು ಅಷ್ಟು ದುಡ್ಡು ಒಂದು ಇರೋನ ಆ ಪೇನ್ಫುಲ್ಲಾಗಿ ಒಂದು ಮಾತು ಹೇಳ್ತಾರೆ, ನೋಡು ವಿಜಯ್, ನಾವು ಮನುಷ್ಯರೇ, ನಾನು ಚಿಕ್ಕ ಹುಡುಗ ಅಂತ ನಾನು ನೋಡಿದಿರ, ನಾವು ಮನುಷ್ಯರೇ, ಬಟ್ ಇವರು ಹೆಂಗ್ ಟ್ರೀಟ್ ಮಾಡ್ತಾರೆ ಅಂದ್ರೆ, ನಮ್ಗೇನೋ ಮನೆಗೆ ಹೋದ್ರೆ ಮಕ್ಕಳೇ ಇಲ್ವೋ ಯಾರು ಇಲ್ವೋ, ನಾವು ಈವ್ನಿಂಗ್ ಹೋದ್ರೆ ಇದಾಗುತ್ತೆ, ಆ ಪೇನ್ ನನಗೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾಗ ನನ್ಗದೇನು ಅನ್ಸುತ್ತೆ, ನೀವು ಹೇಳ್ದಂಗೆ ಆ ಬ್ಯಾಲೆನ್ಸ್ ಮಾಡಬೇಕು, ಅಥಾರಿಟೀಸ್ ಮಧ್ಯೆ ಜನಗಳ ಮಧ್ಯೆ ಆ ಬ್ಯಾಲೆನ್ಸ್ ಮಾಡಬೇಕು. ವಿ ಶುಡ್ ನಾಟ್ ಅಡ್ಜಸ್ಟೆಡ್, ವಿ ಶುಡ್ ರಿಯಲಿ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್, ಅದನ್ನ ಕರೆಕ್ಟಾಗಿ ಅದನ್ನ ಕೂರಿಸ್ಬೇಕು ಅನ್ನೋದು ನಂಗೆ ಹಠ ಇರುತ್ತೆ. ಅವಾಗ ಆ ಸೆನ್ಸಸ್ಸು ಇದೆಲ್ಲ ಮಾಡಿದಾಗ ನಾನು BBMPಗೆ ಆಮೇಲೆ ಇದು ಈ ಕನೆಕ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತೀನಿ, ಬೆಂಗಳೂರಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಐ ಸ್ಟಾರ್ಟೆಡ್ ಆ ಸೆನ್ಸಸ್ ಮಾಡಿದ್ಮೇಲೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಅವ್ರಿಗೆ ಬರ್ತಾರೆ, ಎಲ್ಲ ನೋಡ್ತಾರೆ, ಇದು ನಮ್ಗೆ ಗೊತ್ತಿಲ್ಲ, ಇದು ಈ ಹುಡುಗ ಎಲ್ಲ ತಿಳ್ಕೊಂಡ್ ಬಂದ್ ಮಾಡ್ತಾನೆ. ಆಮೇಲೆ ಏಟ್ರಿ ಅಲ್ಲಿ ಇದು ಮಾಡ್ತೀವಿ, ಏಟ್ರಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಂಗೆ ಹರಣಿ ನಾಗೇಂದ್ರ ಅಂತ ಹೇಳಿ ನನಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಸೂಪರ್. ಅವ್ರಂತೂ ನನಗೆ ಹೇಳಕ್ಕೆ ಆಗಲ್ಲ, ಅವರು ನನ್ನ ಟ್ಯಾಲೆಂಟ್ ಗೊತ್ತಾಗ್ಬಿಡುತ್ತೆ, ಅವ್ರು ಫಸ್ಟ್ ದಿವಸನೇ ಗೊತ್ತಾಗ್ಬಿಡುತ್ತೆ. ಇವತ್ತು ಅವ್ರು ನಂಗೆ ಮೆಂಟರು. ಅವ್ರು ಏನು ಮಾಡ್ತಾರೆ, ನಂಗೆ ಅರ್ಬನ್ ಫಾರೆಸ್ಟ್ರಿ ಅವರು, ಯಾಕಂದರೆ ಅವರು ಹೊರಗಡೆ ಯೂನಿವರ್ಸಿಟೀಸು ಎಲ್ಲ ನೋಡ್ಕೊಂಡು ಬಂದಿರ್ತಾರೆ ಅವಾಗ ತಾನೆ. ಬಟ್ ದ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಹ್ಯಾಡ್ ವೆರಿ ಶಾಕ್ಡ್ ಆ್ಯಕ್ಚುಲಿ, ಏನು ಇಷ್ಟು ಎನರ್ಜೆಟಿಕ್ ಆಗಿ ಇದು ಅಂತೇಳಿ. ಆಮೇಲೆ ಈ ಸಿಸ್ಟಮ್ನ DCF ನೋಡಿದಾಗ ಶಾಕ್ ಆಗಿಬಿಡ್ತಾರೆ, ಎಲ್ಲನೂ ಕರೆಸ್ತಾರೆ. ಈ ಹುಡುಗ ನೋಡ, ಚಿಕ್ಕ ಹುಡುಗ, ಇಷ್ಟು ಚಿಕ್ಕ ಹುಡುಗ ಈ ಏಜ್ಗೆ ಹಿಂಗೆ ಮಾಡೋನೆ, ಮರ ಎಣಿಸ್ಬೇಕು ಅಂತೇಳಿ ಡಿಜಿಟಲೈಸ್ ಮಾಡ್ಕೊಂಡ್ಬಂದಿದ್ದಾನೆ, ಇನ್ನು ಬೆಳೆದ್ರೆ ಏನಾಗ್ತಾನೆ ಅಂತೇಳಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ನಂಗೆ ಫ್ಲೋರಾ ಫೋನ್ ಆಯ್ತಿದ್ದೀನಿ, ಹಂಗೆ ಏನು ಮಾಡ್ತೀನಿ, ಆಮೇಲೆ ಒಂದೊಂದೇ ಫೈಟು, ಆಸಿಡಿಂಗ್ ಕೇಸಸ್ಸು, ಇದು ಎಲ್ಲಿ ಗಿಡ ನೆಡಬೇಕು, ಆಮೇಲೆ ಜನ ಕರೆದಾಗ ನಾನು ಹೋಗಿ ಇದೆಲ್ಲ ಮಾಡೋದಕ್ಕೆ ನಂಗೆ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಾನು ಕನ್ಸಲ್ಟೇಷನ್ ಮಾಡ್ತಾ ಇದ್ದೆ. ನಾನು ಎಕ್ಸ್ಪರ್ಟ್ ಬಿಸ್ನೆಸ್ ಮಾಡ್ತಿದ್ದೆ, ಅಲ್ಲಿ ಸ್ವಲ್ಪ ದುಡ್ಡು ಮಾಡಿ ಇಟ್ಕೊಂಡಿದ್ದೆ, ಅದರಿಂದ ಕಂಟಿನ್ಯೂ ಮಾಡ್ಕೊಂಡು ನಾನು ಕನ್ಸಲ್ಟೇಷನ್ಸ್ ಮಾಡ್ಕೊಂಡು, ಅದು ನಂಗೆ ಗೊತ್ತಲ್ಲ, ನನ್ಗೆ ಗೊತ್ತು ಬ್ಯಾಲೆನ್ಸ್ ಇಟ್. ಯಾಕಂದ್ರೆ ಅಮ್ಮನಿಗೆ ಗೊತ್ತಿತ್ತು ಇವ್ನು ಮಲ್ಟಿಪಲ್ ಆಗಿ ಕೆಲಸ ಮಾಡೋಕೆ, ಇವ್ನು ಗೊತ್ತು, ಇದು ಅದೇ ಟ್ಯಾಲೆಂಟ್ ಇವನು ಅಂತ ಗೊತ್ತಿತ್ತು ನನಗೆ. ಅದು ಹೇಳಿದ್ರು, ನಾನು ಅದನ್ನ ಏನು ಮಾಡಿದೆ, ಸ್ಪೇಸ್ ಮಾಡ್ಕೊಂಡೆ. ಆಮೇಲೆ ವೆರಿ ಗುಡ್ ವಿತ್ ಕಮಿಟ್ಮೆಂಟ್ಸ್. ಆಮೇಲೆ ನನಗೆ ಇದು ಹಾಸ್ಟೆಲಲ್ಲಿ ನನಗೆ ಟೈಮಿಂಗ್ಸ್ ಇದೆಯಲ್ಲ, 6 ಗಂಟೆಗೆ ಎದ್ದೇಳಬೇಕು, ಆ ಟೈಮಿಂಗ್ಸು, ಡಿಸಿಪ್ಲಿನ್ ಗೊತ್ತಲ್ಲ, ಅದೆಲ್ಲ ನನಗೇನಾಯ್ತು, ಐ ವಾಸ್ ಯೂಸಿಂಗ್. ಇದ್ರ ಮಧ್ಯೆ ನನಗೆ ಒಂದು ವಿಚಾರ ಏನಾಯ್ತು ಅಂದ್ರೆ, ಪಾರ್ಥಸಾರಥಿ ಅಂದ್ಬಿಟ್ಟು ಒಬ್ರು ಫಿಲಾಸಫರ್ ಇದ್ದಾರೆ, ನಿನ್ನೆನೋ ಮೊನ್ನೆ ಅವ್ರಿಗೆ 100 ವರ್ಷ ಆಯ್ತು ಆಕ್ಚುಲಿ. ಅವ್ರ ಬುಕ್ಗಳು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ಹೆಲ್ಪ್ ಮೀ ವೆರಿ ಮಚ್, ಹೆಲ್ಪ್ ಮೀ. ಅದು ನನಗೆ ಇವತ್ತವರೆಗೂ ಅದು ಹೆಲ್ಪ್ ಮಾಡ್ತಾ ಇದೆ. ದೀಸ್ ಆಲ್ ಸೊಸೈಟಿಯಿಂದ ನನಗೆ ಇದಲ್ದಿರ ನಂಗೆ ಶರೀಫ್ ಅಂತ ಫ್ರೆಂಡ್ ಆಗಲಿ, ಅಥವಾ ರವಿ ಅಂತ ಫ್ರೆಂಡ್, ಐ ಟೋಲ್ಡ್ ದಿಸ್ ಐಡಿಯಾ, ಅವನು ಅವಾಗ ಬಂದು ಆಗಿನ ಕಾಲಕ್ಕೆ 40,000 ಕೊಡ್ತಾನೆ, ಮಾಡೋಣ ಕಣ, ಐಡಿಯಾ ಆಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ. ಇವತ್ತು ಎಂಟರ್ಪ್ರಿನರ್ಶಿಪ್ ಅಂತಾರೆ, ಅವಲೇ ಇಲ್ಲ ಇದು ಮಾಡ್ಬೋದು ಅಂತೇಳಿ ನಾವು ಪ್ರೂವ್ ಮಾಡ್ಬಿಡ್ತೀವಿ, ಸೆನ್ಸಸ್ ಮಾಡ್ಬೋದು ಅಂತೇಳಿ.
ಸೊ ಅದೆಲ್ಲ ಮಧ್ಯದಲ್ಲಿ ನಾನು ಆಕ್ಟಿವಿಸಮು ಇದು ಎಲ್ಲ ಮಾಡ್ಕೊಂಡು ಮೇಜರ್ ಕೇಸಸ್ಗಳಿಗೆಲ್ಲ ನಾವು ಒಂಟ್ರಿ ಇದ್ದಿದ್ದು ಅದು ಮೇಜರ್ ಕೇಸಸ್ ಮರೆಯಲಾಗದ ಹೋರಾಟ ಹಂಗದ ಹಾಗಾದ್ರೆ ಅದು ಮಾಡ್ಕೊಂಡು ಬರ್ತೀನಿ. ಐ ಬಿಕಮ್ ಸೋ ಇವಾಗ ನೆಕ್ಸ್ಟ್ ಆಮೇಲೆ ಹೇಳಿದ್ನಲ್ಲ, ಇವಾಗ ಹುಬ್ಳಿ ಅಂಕೋಲ, ಹೆಸರುಘಟ್ಟ, ಬನ್ನರ್ಘಟ್ಟ ಮೈನಿಂಗ್ ಮುಚ್ಚಿದ್ದಾಗ್ಲಿ, ಆಮೇಲೆ ಇವಾಗ 5,500 ಎಕರೆ ಲಾಸ್ಟ್ ಇಯರ್ ವಿಚ್ ಐ ಒನ್ ಇನ್ ದ ಲೀಗಲಿ ಔಟ್ಸೈಡು 5,500 ಎಕರೆ ನೋಡಿ. ಆ ಬೆಂಗಳೂರಿಗೆ ಸ್ಕರ ಅಂತ ಹೇಳಿದಕ್ಕೆ ಜೋಕ್ ಮಾಡ್ತಾರೆ ನನ್ನ ಫ್ರೆಂಡ್ಸು, ಬೆಂಗಳೂರಲ್ಲಿ ಯಾರು ಗೊತ್ತಾ ದೊಡ್ಡ ಪ್ರಾಡಕ್ಟ್ ಅದು ವಿಜಯ್ ನಿಷಾದ್ 5,500 ಎಕರೆ ಉಳಿಸಿದ್ದಾನೆ ಅಂತ ಹೇಳಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದಿಂದ ಸ್ಟಾರ್ಟ್ ಆಗಿದ್ದು ಇಂಟೆನ್ಷನ್ ನಾನು ನಡೆಸ್ಕೊಂಡು ಇವಾಗ ಕನ್ಸಲ್ಟೇಷನ್ಸ್ ಮಾಡಬೇಕಾಗಿ ಬಾಂಬೆಗೆ ಹೋಗ್ತಾ ಇದ್ದೀನಿ, ಪುಣೆಗೆ. ದ ಬಿಗ್ಗೆಸ್ಟ್ ದ ಬಿಲಿಯನ್ ಕಂಪ್ನೀಸ್ ದೇ ಆರ್ ಇನ್ವೈಟಿಂಗ್ ಮಿ ಟು ಫಾರ್ ಕನ್ಸಲ್ಟೇಷನ್ಸ್, ಪ್ರೈವೇಟ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡ್ತಾ ಇದ್ದೀನಿ, ಗ್ರೀನ್ ಟೆಕ್ನಾಲಜಿ ಇದೆಲ್ಲ. ಸೊ ಅದರಲ್ಲೆಲ್ಲ ನಂಗೆ ಸಸ್ಟೈನ್ ಆಗ್ತಾ ಇದೆ. ಐ ಹ್ಯಾವ್ ಎವ್ರಿಥಿಂಗ್. ಅದು ಹೇಳಿದ್ನಲ್ಲ, ಇದೇನೋ ನಾನು ಮಾಡಿದ್ದು ಅಂತ ಹೇಳಿದ್ನಲ್ಲ, 4 ವರ್ಷ ಮಗು ಇದ್ದಾಗ ಅವಾಗ ಬಂದಿತ್ತ ತಲೆಗೆ ನನ್ಗೆ ಯಾರು ಹಾಲು ಕೊಡ್ತಾರೆ ಇದು ಅಂದ್ಬಿಟ್ಟು. ಸೊ ನೇಚರ್ ಹೆಲ್ಪ್ ಮಾಡುತ್ತೆ, ಒಳ್ಳೆಯವರಿದ್ದಾರೆ, ಸೊಸೈಟಿ ಇಸ್ ಗ್ರೇಟ್, ವಿ ಹ್ಯಾವ್ ಟು ಬಿಲೀವ್ ಆನ್ ಇಟ್. ಓಕೆ, ಇಷ್ಟು ವರ್ಷಗಳ ಕಾಲ ಹಲವಾರು ಹೋರಾಟಗಳನ್ನು ಮಾಡ್ಕೊ ಬಂದಿದ್ದೀರಿ, ಅದೊಂಥರ ಸವಾಲು. ಹೌದು. ಯಾವ್ದು ಮನಸ್ಸಲ್ಲಿ ಉಳ್ಕೊಂಡಿದೆ ಹಲವಾರು ಹೋರಾಟಗಳಲ್ಲಿ? ಇಲ್ಲ ಮ್ಯಾಮ್, ಬಹಳ ಕಷ್ಟ ಆಯ್ತು ನನಗೆ. ಇಲ್ಲ ಮ್ಯಾಮ್, ಉಳ್ಕೊಂಡಿಲ್ಲ. ನನ್ಗೆ ಒಂದೇನಾಯ್ತು ಅಂದ್ರೆ, ಈ 2014 ಆದ್ಮೇಲೆ ಇದು ನಿಮಗೂ ಗೊತ್ತಿರುತ್ತೆ ವಿಚಾರ, ಬಿಕಾಸ್ ಐ ಹ್ಯಾವ್ ಟು ಟೆಲ್ ಟುಡೇ. ನಾನು ಇದೇನಾಗೋಯ್ತು ಅಂದ್ರೆ, ತುಂಬಾ ಇದು ಈ ಪಕ್ಷಗಳ ಮಧ್ಯೆ ಡಿವೈಡ್ ಆಗೋಯ್ತು ಸೋಷಿಯಲ್ ಮೀಡಿಯಾ. ಹೌದು, ತುಂಬಾ ಕಷ್ಟ. ಇದರ ಈ ಪಕ್ಷ ಅಂದ್ರೆ ಈ ಪಕ್ಷ ಅದನ್ನ ಬ್ಯಾಲೆನ್ಸ್ ಮಾಡೋದು ಐ ಡಿಡ್ ಇಟ್ ವೆರಿ ಗುಡ್, ಬಿಕಾಸ್ ಈ ಪಾರ್ಟಿಯವ್ರಿಗೂ ಗೊತ್ತು, ಆ ಪಾರ್ಟಿಯವ್ರಿಗೂ ಗೊತ್ತು, ನಾನು ಯಾವ ಪಾರ್ಟಿಗೂ ಕೆಲಸ ಮಾಡಿಲ್ಲ. ಬಟ್ ಎಲ್ಲಾ ಪಾರ್ಟಿ ಹತ್ರನೂ ಒಳ್ಳೆ ಪ್ರಾಜೆಕ್ಟ್ಸ್ ನ ಅವರು ಪ್ರಾಜೆಕ್ಟ್ ವಿಚ್ ಇಸ್ ಗೋಯಿಂಗ್ ಟು ಟ್ರಬಲ್ ದ ಪೀಪಲ್, ಐ ಸ್ಟಾಪ್ ಇಟ್ ಅನ್ನೋದು ಅವ್ರಿಗೂ ಗೊತ್ತಾಯ್ತು ಆಕ್ಚುಲಿ. ಅದು ಏನಾಯ್ತು, ನನ್ಗೆ ಅದು ಸ್ಟ್ರೆಂತ್ ಆಯ್ತು ನನಗೆ. ಅವಾಗ ಎಲ್ಲರಿಗೂ ಕಷ್ಟ ಆಯ್ತು ಕಾಣಿಸ್ತಾ ಇತ್ತು. ಆ ಮೆಸೇಜ್ನ ನಾನು ಆ ಎನ್ವೈರನ್ಮೆಂಟ್ಗೋಸ್ಕರ ಸ್ಟ್ಯಾಂಡಿಂಗ್ ಆಗ್ತೀನಿ, ಅದ ಕನ್ಸಿಸ್ಟೆನ್ಸಿ ಇದೆಲ್ಲ, ಅದು ನಾನು ಕ್ರಾಸ್ ಮಾಡೋದು ನನಗೆ ಇಟ್ಸ್ ಅ ವೆರಿ ಕ್ರಾಸ್ ಓವರ್, ಆ ಡಿಕೆಡ್ ಕ್ರಾಸ್ ಓವರ್ ಮಾಡಿದ್ದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಪವರ್ ಇರುತ್ತೆ, ಮನಿ ಇರುತ್ತೆ, ಅಥವಾ ಪ್ರೆಷರ್ಸು ಇದೆಲ್ಲ ಇದ್ರೂ ಅದ್ರ ಮಧ್ಯೆ ನಾನು ಆ ಪ್ರೊಸೀಜರ್ ಏನು ನಾರ್ಮಲ್ ಲಾ ಪ್ರೊಸೀಜರ್ ಇರುತ್ತೋ ಆ ಪ್ರೊಸೀಜರ್ಸ್ಗಳನ್ನ ಯೂಸ್ ಮಾಡಿ ಡೆಮೋಕ್ರೆಟಿಕಲಿ ನನಗೆ ಏನು ಹಕ್ಕಿದೀನೋ ಅದನ್ನೇ ಯೂಸ್ ಮಾಡಿ ಆ ರಿಸಲ್ಟ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಸೂಪರ್. ದಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವಾಟ್ ಮೇಡ್ ಮೀ, ಬಿಕಾಸ್ ಇದೇ ಲಾಲ್ಲೇ ನಾವು ಹೊಡೆದಾಡಬೇಕು. ಈ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ನೀವು ಮಾತಾಡ್ತಿರೋದ್ರಿಂದ ನಂಗೆ ಇನ್ನೊಂದು ಪ್ರಶ್ನೆ ಬಂತು. ಕೆಲವೊಮ್ಮೆ ಒಬ್ಬರೇ ನಿಂತ್ಕೊಂಡು ಹೋರಾಟ ಮಾಡಕ್ ಆಗಲ್ಲ, ನಿಮಗೆ ಜನ ಬೇಕು, ಆಕ್ರೋಶ ಬೇಕು. ಯಾವಾಗ ಒಂದಷ್ಟು ಜನ ಸೇರ್ತಾರೆ ಅವಾಗ ಶಕ್ತಿ ಜಾಸ್ತಿ, ಅವಾಗ ಸರ್ಕಾರ ಕೂಡ ಕೇಳುತ್ತೆ. ನೀವು ಕರೆದ ತಕ್ಷಣ ಬರ್ತಾರ ಜನ? ಮ್ಯಾಮ್ ಬಂದಿದ್ದಾರೆ. ನಂದು ಬನ್ನರ್ಘಟ್ಟ ಇದ್ರಲ್ಲಿ 1 ಲಕ್ಷ ಜನ ಸಿಗ್ನೇಚರ್ ಮಾಡಿದ್ದಾರೆ. ಮ್ಯಾಮ್ 3 ದಿವಸದಲ್ಲಿ ನಮ್ಮ ಹೆಸರುಘಟ್ಟಲ್ಲಿ 75,000 ಸಿಗ್ನೇಚರ್ ಮಾಡಿದ್ದಾರೆ. ಮ್ಯಾಮ್ ಇವಾಗ ಕೋವಿಡ್ ಆದ್ಮೇಲೆ ಏನಾಯ್ತು, ನೀವು ಹೇಳ್ದಂಗೆ ಸ್ವಲ್ಪ ಇದು ಡಿಟಿರೇಟ್ ಆಗಿದೆ, ಬಟ್ ಯಾವತ್ತೂ ಸ್ಟಾಪ್ ಆಗಿಲ್ಲ. ಇವಾಗ ಮೊನ್ನೆನೂ ನಾನು ಕುಣಗಲ್ ಸ್ಟಡ್ ಫಾರ್ಮ್ ವಿಚಾರವಾಗಿ ಮಾತಾಡಿದಾಗ ಇದೆಲ್ಲ ಮಾತಾಡ್ಬೇಕಾದ್ರೆ ಮೊನ್ನೆ ಇವ್ರಿಗೆ ಲೆಟರ್ ಬರ್ದಾಗ್ಲೂ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮೀಡಿಯಾಸ್ ಇಸ್ ಕವರಿಂಗ್ ಇಟ್ ಆಕ್ಚುಲಿ. ಮ್ಯಾಮ್ ನಾವು ಏನ್ ಗೊತ್ತಾ, ಒಂದ್ ಥಿನ್ ಲೈನ್ ಬರುತ್ತೆ, ಹೈ ಲೋ ಅಂತ ಹೇಳಿ. ನಿಮ್ಗೆ ಜನ ಬಂದ್ಬಿಟ್ಟು ಎಲ್ಲ ಬಂದಿದ ತಕ್ಷಣ ನೀನ್ ಹೀರೋ ಆದಾಗದೆ, ಯಾರು ಇಲ್ಲದೆ ಇದ್ದಾಗ ಡೌನ್ ಫಾಲ್ ಅಂತ ನಾವು ಯೋಚನೆ ಮಾಡಬಾರ್ದು. ಇಟ್ಸ್ ಅ ಸೈಕಲ್ ಆಕ್ಚುಲಿ. ಆವತ್ತಿನ ಕಾಲಕ್ಕೆ ಅವ್ರು ಬರ್ತೀವಿ ನೋಡಿ, ಟಯರ್ಡ್ ಆಗಿದ್ದಾರೆ, ಎಕನಾಮಿಕಲಿ ಬೇರೆ ತರ ಹೋಗ್ತಾ ಇದೆ. ದ ವರ್ಲ್ಡ್ ಇಸ್ ಗೋಯಿಂಗ್ ಇನ್ ಡಿಫರೆಂಟ್ ಅಪ್ಸ್ ಅಂಡ್ ಡೌನ್ಸ್. ಸೊ ಆಲ್ ದಿಸ್, ದಟ್ಸ್ ವೇರ್ ಯು ಹ್ಯಾವ್ ಟು ಯುವರ್ ನೀವು ಇದಕ್ಕೆ ಸಿಂಬಲ್. ಇಟ್ಸ್ ನೀವು ಇವಾಗ ನ್ಯೂಸ್ ಕೇಳ್ತಾ ಇಲ್ಲ ಅಂತ ಬಿಡಕ್ಕಾಗಲ್ಲ, ನೀವು ಯು ಹ್ಯಾವ್ ಟು ಗೋ ಫಾರ್ ಇಟ್. ನಿಮ್ಗೆ ಅರ್ಥ ಆಯ್ತಾ? ಅದೇ ತರ ಎಲ್ಲಾ ಫೀಲ್ಡ್ ಅಲ್ಲೂ ಅಪ್ಸ್ ಅಂಡ್ ಲೋಸ್ ಇರುತ್ತೆ. ಅದನ್ನ ನಾವು ಸಕ್ಸಸ್ ಅಂತ ಡಿಸೈಡ್ ಮಾಡಬಾರ್ದು ನಾವು ಆಕ್ಚುಲಿ. ಅಂಡ್ ಸತ್ಯನ ಹೇಳೋದಕ್ಕೆ ಜನ ಬರಬೇಕು ಅನ್ನೋದು ಡಸಂಟ್ ಗೋಯಿಂಗ್ ಟು ಮ್ಯಾಟರ್. ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ ವಿತ್ ದ ಫೇಮಸ್ ಗ್ಲಾಮರ್ ಅಂಡ್ ಟೆಲ್ಲಿಂಗ್ ದ ಟ್ರೂತ್. ಕೆಲವೊಂದು ಸಿಚುವೇಶನ್ ಹಿಂಗಾಗಿರ್ಬೋದು, ಗೊತ್ತಿಲ್ಲ. ಯಾವುದೋ ಒಂದು ಸರ್ಕಾರದ ಯೋಜನೆಯೇ ಅದನ್ನ ತಲುಪಿಸ್ಲೇಬೇಕು ಅಂತ ಸರ್ಕಾರದ ಕಮಿಟ್ಮೆಂಟ್ ಇರುತ್ತೆ. ಬಿಕಾಸ್ ಆಫ್ ಜನನೇ ಇರ್ಬೋದು, ಅವ್ರಿಗೆ ಅಭಿವೃದ್ಧಿ ಇರ್ಬೋದು, ಬಟ್ ಒಂದಷ್ಟು ಮರಗಳು ಹೋಗುತ್ತೆ, ಏನು ಮಾಡಲ್ಲ ಸಿಚುವೇಶನ್. ಬೆದರಿಕೆ ಬಂದಿದ್ಯಾ ಮ್ಯಾಮ್? ಇದೇ ಹೇಳ್ತಾ ಇರೋದು. ಇಲ್ಲ ಮ್ಯಾಮ್, ಯಾವತ್ತೂ ಆಗಿಲ್ಲ ನನಗೆ. ಗೊತ್ತಿದೆ, ಐ ಆಮ್ ಅ ವೆರಿ ರೀಸನಬಲ್ ಮ್ಯಾನ್. ರೀಸನಬಲ್ ಆಗಿ ಕೇಳ್ತಾ ಇದ್ದೀನಿ. ಆಮೇಲೆ ನಾನು ಎಲ್ಲ ಸರಿ ಬಂದಾಗ್ಲೂ ನಾನು ಅಪ್ರೋಚ್ ಮಾಡಿದ್ದೀನಲ್ಲ ಅಥಾರಿಟೀಸ್ನ, ಪೊಲಿಟಿಷಿಯನ್ಸ್ನ, ಅವ್ರಿಗೆ ಮೆಮೊರಾಂಡಮ್ಸ್ ಕೊಡಿದ್ವಿ. ಇಟ್ಸ್ ಅ ಪ್ರೊಸೀಜರ್ ಅಲ್ವಾ ಮ್ಯಾಮ್? ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತಿತ್ತು. ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಮ್ಯಾಮ್. ಆಕ್ಚುಲಿ ಐ ಗಾಟ್ ಆಲ್ ದ ಪಾಸಿಟಿವ್ ರೆಸ್ಪಾನ್ಸಸ್ ಆಕ್ಚುಲಿ. ಮೊನ್ನೆ ಒಂದು ಲೆಟರ್ ಬರ್ದಿದೆ, ಅದು ರೆಸ್ಪಾನ್ಸ್ ಸಿಕ್ಕಿದೆ. ಇವಾಗ ಸಾಲುಮರದ ತಿಮ್ಮಕ್ಕ ಅಜ್ಜಿದು ಟ್ರೀ ಕಟ್ ಮಾಡಿದಾಗ ಯಾರು ಹೋಗಿಲ್ದಾಗ ನಾನು ಹೋದಾಗ ಅದಕ್ಕೆ ನಂಗೆ ಗೌರ್ಮೆಂಟ್ ರೆಸ್ಪಾಂಡ್ ಮಾಡಿದೆ. ದಟ್ ಈಸ್ ಐ ಲರ್ನ್ಡ್ ವಿತ್ ದ ಟ್ರೀಸ್. ಯಾಕಂದ್ರೆ ನೀವು ಅದಕ್ಕೆ ಎಷ್ಟು ತೊಂದರೆ ಮಾಡ್ತೀರಾ. ಆಸಿಡ್ ಆಗ್ತಾ ಇದ್ದಾರೆ ಇವತ್ತು,
ಮೊಳೆ ಹೊಡಿತಾರೆ. ಮೊಳೆ ಹೊಡಿತಾ ಇದಾರೆ, ಕಡಿತಾ ಇದ್ರೆ, ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಅದೆಲ್ಲ ವಾಪಸ್ ಕೊಡ್ತಾ ಇದೆ ನಮ್ಗೆ. ವೆರಿ ಟ್ರೂ. ಆಮೇಲೆ ಬೆಳಿಗ್ಗೆ ನಾವಿದ್ರೆ ಪೇಸ್ಟ್ ಇಂದ ಹಿಡಿದು ಮಸ್ಕಿಟೋ ಕಾಯಿಲರ್ಗೂ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಉಸಿರೇ ಅದು. ಅದಕ್ಕೆ ನಾನು ಹೋರಾಟ ನಡೆದಿನಿ, ನೀನು ಯಾವುದಕ್ಕೆ ಹೋರಾಟ ಮಾಡಬೇಕು? ನೀವು ಹೇಳಿದ್ರೆ ನಾವೇನು ಹೇಳ್ತಾ ಇದೀವಿ ಅಂದ್ರೆ, ಮ್ಯಾಮ್ ಈ ಪೊಲಿಟಿಕಲ್ ಕ್ಲಾಸ್ಗೆ ಅಥವಾ ಎನಿ ಅಡ್ಮಿನಿಸ್ಟ್ರೇಟ್ ವಾಟ್ ವಿ ಆರ್ ಆಸ್ಕಿಂಗ್ ಇಸ್ ಆಕ್ಚುಲಿ ಅದಕ್ಕೆ ಜಾಗ ಕೊಡಿ, ಅದಕ್ಕಿಲ್ಲದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದೀವಿ. ಮ್ಯಾಮ್ ಬೆಂಗಳೂರಲ್ಲಿ ನೀವೇ ಹೇಳಿ 1,40,00,000 ಜನ ಆಗಿದ್ದಾರೆ. ಹೌದು. ಇದಕ್ಕೆ ಮೇಲೆ ಇನ್ನೇನು ಡೆವಲಪ್ಮೆಂಟ್ ಹೇಳ್ತೀವಿ ಅಷ್ಟೇ. ಪ್ಲೀಸ್ ರೈಟ್ ಆನ್. ಬೇರೆ ಸಿಟೀಸ್ ಇದೆ ಡೆವಲಪ್ ಮಾಡಿ, ಬೆಂಗಳೂರನ್ನ ಟ್ರೀಟ್ ಮಾಡೋದು ಬಿಟ್ಬಿಡಿ, ಕರ್ನಾಟಕ ಅಂತೇಳಿ. ದಟ್ ಈಸ್ ವಾಟ್ ಐ ಆಮ್ ಆಸ್ಕಿಂಗ್. ನಾನು ಯಾರೋ ಒಂದು ವಿಚಾರಕ್ಕೆ ಅವರು MLA ಅಗೇನೆಸ್ಟ್ ನಿಂತಿದ್ದೆ, ಅವರು ಬಂದ್ಬಿಟ್ಟು ನಾನು ಅವ್ರ ಬಗ್ಗೆ ಹೇಳ್ತಾರೆ, ಅಪ್ಪ ಸರಿಗಿಲ್ಲ. ನಾನು ನೋಡಿ, ಈ ಒಂದು ವಿಚಾರಕ್ಕೆ ನನಗೂ ಅವ್ರಿಗೆ ಡಿಫ್ರೆನ್ಸ್ ಇದೆ. ಅದಕ್ಕನ್ನ ಆ ಮನುಷ್ಯನ ನಾನು ಎಂಟೈರ್ ಬ್ರ್ಯಾಂಡಿಂಗ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಮಾಡಲ್ಲ. ನಾನು ಬೇಕಾದ್ರೆ ಹತ್ರ ಮಾತಾಡಿ ಸೊ ವಿ ಶುಡ್ ಆಲ್ಸೋ ನಾಟ್ ಥಿಂಕ್ ಇಫ್ ಐ ಆಮ್ ಆಸ್ಕಿಂಗ್ ದ ಕ್ವೆಶನ್ ವಿತ್ ದ ಅಥಾರಿಟೀಸ್ ಇದು ಡೆವಲಪ್ಮೆಂಟ್ ಬಗ್ಗೆ, ಅದು ಸಿಟಿಸನ್ ಆಗಿ ಕೇಳ್ತಾ ಇದ್ದೀನಿ ಇವತ್ತು, ಅದನ್ನ ಯಾವತ್ತು ಸ್ಟಾಪ್ ಮಾಡಕ್ಕೆ ಇದಕ್ಕೆ ಅದು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಮ್ಯಾಮ್ ಇದೇ ಬೆಂಗಳೂರಲ್ಲಿ ಮರ ಕಡಿಬೇಕು ಅಂತ ಹೇಳಿ ಡೆಡ್ ಲಾಕ್ ಆದಾಗ 3 ಟ್ರೀ ಟ್ರಾನ್ಸ್ಪ್ಲಾಂಟೇಶನ್ ನಾನು ಕ್ರೌಡ್ ಫಂಡೆಡ್ ಮಾಡಿ ಇವತ್ತು ದಾರಿ ಮಾಡ್ಕೊಡ್ತೀನಿ. ಮೆಟ್ರೋ ಫಾಸ್ಟ್ ಆಗಿದೆ, ಆಯ್ತಾ. ನಾನು ಈ ಥರದ್ದು ಒಂದು 10 ಎಕ್ಸಾಂಪಲ್, ಇವಾಗ ಸೆನ್ಸಸ್ದು ಡಿಜಿಟಲೈಸ್ ಮಾಡಬೇಕು, ಏನು ಮರ ಬೀಳ್ತಾ ಇದೆ, ಏನು ಹೋಗ್ತಾ ಇದೆ ಹೇಗ ಅಂತ ತಿಳ್ಕೊಬೇಕಾದ್ರೆ ಅವ್ರಿಗೂ ಅದಕ್ಕೂ ಹೆಲ್ಪ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಯ್ತಾ? ಇವಾಗ ಬನ್ನಾರ್ಘಟ್ಟ ವಿಚಾರದಲ್ಲಿ ಮೈನಿಂಗ್ ನಡೀತಾ ಇತ್ತು, ಇಲ್ಲಿಗೆಲ್ಲ ನಡೀತಾ ಇತ್ತು. ಇವಾಗ ಹೆಸರುಘಟ್ಟ ನಾನು ಕೇಳಬೇಕಾದ್ರೆ ಅದು ನನಗಲ್ಲ ಹಾಗೇನು 5,500 ಎಕರೆ ಮಹಾರಾಜರು ಅವತ್ತು ಕೊಟ್ಟಿದ್ದು, ಅಲ್ಲಿ ಗ್ರಾಸ್ ಲ್ಯಾಂಡ್ ಇದೆ, ಇದಿದೆ, ಅದನ್ನ ನಾನು ಇಟ್ಕೊಂತಾರ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ ಅಂಡ್ ಇಟ್ ಇಸ್ ಅಗೇನ್ ಇಟ್ ಗೋಸ್ ಟು ದ ಎನ್ವೈರನ್ಮೆಂಟ್. ಎನ್ವೈರನ್ಮೆಂಟ್ ಇಂದ ಮತ್ತೆ ಮನುಷ್ಯನಿಗೆ ಬರ್ತಾ ಇದೆ. ನಥಿಂಗ್ ರಾಂಗ್ ಇನ್ ಇಟ್ ಆಕ್ಚುಲಿ. ರೈಟ್. ನಿಮ್ಮ ಸ್ನೇಹಿತರಿರ್ಬೋದು, ಬಂಧು ಬಳಗದಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಅವ್ರ ಸಹಕಾರ ಹೆಂಗಿದೆ? ಎಲ್ಲ ತುಂಬಾ ನಮ್ಮ ಶರೀಫು, ರವಿ ಅಥವಾ ನಮ್ಮ ಮುರಳಿ ಬ್ರದರ್ ತರ, ನಮ್ಮ ಶಶಿ, ಆಮೇಲಿಂದ ನಂದು ಫ್ರೆಂಡ್ಸ್ಗಳಿದ್ದಾರೆ, ಅವ್ರು ಎಲ್ಲರೂ ಮ್ಯಾಮ್ ಇವತ್ತರೆಗೂ ನೀವು ಅನ್ಕೊಂಡಿದ್ರೆ ಕೆಲವು ಸರಿ ಮೇಲ್ ಹೋಗ್ತಾ ಇದ್ರೆ ಏನೋ ಹಿಂದೆ ನಂಗೆ ಅದೆಲ್ಲ ಆಗ್ಲೇ ಇಲ್ಲ ಮ್ಯಾಮ್. ಅವ್ರು ಯಾವತ್ತಿದ್ರು ಅವರು ಈ ಹುಡುಗ ಇಷ್ಟು ಡಿಟರ್ಮಿನೇಷನ್ ಆಗಿ ಹೋಗ್ತಾ ಇದ್ದಾನೆ, ಎಲ್ಲೂ ಹೇಳ್ದಿರಾ, ಯಾವ್ದೂ ಪ್ರಾಬ್ಲಮ್ ಅಂತ ಹೇಳಿದಿರಾ, ಅದಕ್ಕೊಂದ್ ಸ್ವಲ್ಪ ಟೈಮ್ ತಗೊಂಡು ಪರ್ಸಿವಿಯರೆನ್ಸ್ ಇಟ್ಕೊಂಡು ಅದನ್ನ ಆ ಟೈಮಲ್ಲಿ ಸಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ನನ್ನ ಫ್ರೆಂಡೇ ಹೇಳ್ತಾ ಇರ್ತಾರೆ, ಅವನು ಇಲ್ಲ ಕಣ ಪ್ರತಿ ಸರಿ 300% ಆಗ್ತಾ ಇರ್ತಾರೆ, ನಾವು 100% ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ಬೇಜಾರಾಗತ್ತೆ ಅನ್ಬಿಟ್ಟು. ಮ್ಯಾಮ್ ಇರ್ಬೋದು, ನೀವು ಹೇಳ್ದಂಗೆ ಯಾರೋ ಒಬ್ಬ ಫ್ರೆಂಡ್ ಹೇಳ್ಬೋದು, ಒಪಿನಿಯನ್ ಆಫ್ ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ಅಂದ್ಬಿಟ್ಟು ಅವ್ರನ್ನ ನಾವು ಕರೆಕ್ಟ್ದಾಗ ಅನ್ಕೊಡೋದು, ಅವ್ನು ನಾನು ಅಗೇನೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಹೇಳೋ ಅವಶ್ಯಕತೆ ಇಲ್ಲ. ಮರ ಉಳಿಬೇಕು, ಕಾಡು ಉಳಿಬೇಕು, ಜನ ಚೆನ್ನಾಗಿರ್ಬೇಕು, ಮೋಸ ಆಗಬಾರ್ದು ಅನ್ನೋದಕ್ಕೆ ಹಠ ಇರಬೇಕು ಅವ್ರದ್ದು. ಹಾಗಾದ್ರೆ ಹೇಳಿ, ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ? ಮ್ಯಾಮ್ ನಾನು ಭಗವಂತನ ಬಿಲೀವ್ ಮಾಡೋದು, ಅರ್ಥ ಆಯ್ತಾ? ಇವತ್ತರೆಗೂ ಏನ್ ಮಾಡಿಸಿದಾರೋ ಮಾಡ್ಕೊಂಡು ಹೋಗಿದ್ದೀನಿ, ಆ ಕೊನೆ ಉಸಿರೋವರೆಗೂ ನನ್ನ ಕೈಯಲ್ಲಿ ಏನ್ ಮಾಡಿಸ್ತಾನೋ ಅದನ್ನ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನಾನು ಯಾವುದು ಫ್ರೇಮ್ ವರ್ಕು ಇದು ಇಟ್ಟಿಲ್ಲ, ಆ ಕೆಲಸ ನಡೀತಾ ಇದೆ. ಆಮೇಲೆ ಐ ಆಮ್ ವೆರಿ ಡಿಸಿಪ್ಲಿನ್ ಇಟ್ಕೊಂಡಿದ್ದೀನಿ ಲೈಫಲ್ಲಿ. ಇವತ್ತು ನಾನು ಹೇಳೋದಲ್ಲ, ಜಲ್ದಿ ಎದ್ದೋಳೋದಾಗ್ಲಿ ಅಥವಾ ನಾನು ತಿನ್ನೋದಾಗ್ಲಿ ಎಲ್ಲಾನು ಆ ಸಿಸ್ಟಮ್ ಅಲ್ಲಿ ಅಮ್ಮ ಹೇಳ್ಕೊಂಡು ನಂಗೆ ಗ್ಯಾಪ್ನ ಇದೆ. ಸೊ ವೆನ್ ಎವರ್ ದ ಸರ್ವಿಸ್ ಇಸ್ ಆಸ್ಕ್, ಆ ಸರ್ವಿಸ್ ಮಾಡೋಕ್ಕೆ ಭೂತಾಯಿಗೆ, ಗಿಡಕ್ಕೆ, ಮರಕ್ಕೆ ಏನ್ ಮಾಡಬೇಕೋ ನಾನು ಉಸಿರಿರ್ಗೋಗೂ ಮಾಡೋಗ್ತೀನಿ. ಸಮಾಜಕ್ಕೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು ಅಂದ್ರೆ, ನಿಮ್ಮ ಮಕ್ಕಳಿಗೆ ನೀವೆಲ್ಲ ಐಫೋನ್ ಕೊಡಬೇಕು, ಐಪ್ಯಾಡ್ ಕೊಡಬೇಕು, ಅಥವಾ ಮನೆ ಕೊಡಬೇಕು, ಗಾಡಿ ಕೊಡಬೇಕು ಅಂತ ಹೇಳಿದ್ರೆ ಕೊಡಿ, ಪ್ಲೀಸ್ ಕೊಡಿ. ಅದೇ ಥರ ಅವ್ರ ಮಕ್ಕಳ ಹೆಸರಲ್ಲಿ ಒಂದು 10 ಗಿಡ ನೆಟ್ಟು ಈ ಪ್ರಪಂಚಕ್ಕೆ ಅವ್ರಿಗೂ ರಕ್ಷಣೆ ಮಾಡಿ. ಅಂಡ್ ದಟ್ ಈಸ್ ದ ಗ್ರೇಟೆಸ್ಟ್ ಗುಡ್ ಯು ಗೋನ್ ಟು ಡೂ ಇಟ್ ಫಾರ್ ದಿಸ್. ನಿಮಗೆ ಈ ಸೊಸೈಟಿಗೆ ಮಾಡೋದು. ಆಮೇಲೆ ಅನ್ಕೊಂಬಿಡಿ 10 ಗಿಡ ತಾನೇ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಬೆಳೆಸ್ ನೋಡಿ ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ. ಅದನ್ನ ಮಾಡಿ ಆಮೇಲೆ ಎಲ್ಲೇ ಗಿಡ ನೆಡೋದಲ್ಲ, ಪಾಲನೆ ಪೋಷಣೆ ಮಾಡಿ. ಆಮೇಲೆ ವಸುದೈವ ಕುಟುಂಬ ಅಂದ್ಬಿಟ್ಟು ನಮ್ಮ ಇಂಡಿಯಾ ಕ್ಯಾರಿ ಮಾಡುತ್ತೆ, ನಮ್ಮ ಟ್ರೆಡಿಷನ್ನು, ಕಲ್ಚರು, ಅಥವಾ ನಮ್ಮ ಎಲ್ಲದರಲ್ಲೂ ನಾವೆಲ್ಲದು ನಮ್ಮ ಮಲೆ ಮಹದೇಶ್ವರ ಹುಲಿ ಇಟ್ಕೊಳ್ಳೋದಾಗ್ಲಿ, ಅಯ್ಯಪ್ಪ ಸ್ವಾಮಿ ಇದು ಅದು ಸಿಂಬಾಲಿಕ್ ಅದು ಆಕ್ಚುಲಿ, ಆಯ್ತಾ? ನಮ್ಮ ಚಾಮುಂಡಿಯಲ್ಲಿ ಹುಲಿ ಅಥವಾ ಆನೆಗಳನ್ನ ಅದೆಲ್ಲ ಅಂದ್ರೆ ಸಿಂಬಾಲಿಕ್ ಆಕ್ಚುಲಿ. ಇರುವೆ, ನಮ್ಮ ಇದು ಶಾಸ್ತ್ರದಲ್ಲಿ ಇವತ್ತು ನಾವು ಮನೆ ಮಾಡ್ಬೇಕು ಅಂದ್ರೆ ಸಕ್ಕರೆ ಇರುವೆನೂ ಕೂಡ ಕೇರ್ ಮಾಡ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಮದುವೆಗಳಲ್ಲಿ ಗ್ರಾಸ್ ತಂದೆಲ್ಲ ಹೇಳ್ಬೇಕು, ಅದ್ರದ್ದೆಲ್ಲ ನಮ್ಮ ಭಾಗ ಅಂತ ಹೇಳಿ. ಸೊ ಪ್ಲೀಸ್, ಈ ಪ್ರಪಂಚ ಮರ, ಪ್ರಾಣಿ, ಪಕ್ಷಿ, ನದಿ ಎಲ್ಲದಕ್ಕೂ ಬಿಲಾಂಗ್ ಆಗುತ್ತೆ. ಆ ಕಲೆಕ್ಟಿವ್ ವಸುದೈವ ಕುಟುಂಬಕಂ ಅನ್ನೋದು ಏನಿದೆಯಲ್ಲ, ಆ ಕೈಂಡ್ನೆಸ್ನ ಮತ್ತೆ ಮಾಡಿ. ಯಾಕಂದ್ರೆ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ 5,000 ವರ್ಷದ ಸಿವಿಲೈಸೇಷನ್ ಇರೋದು ನಾಟ್ ಬಿಕಾಸ್ ಆಫ್ ದ ಐಡಿಯಾಸ್, ನಾಟ್ ಬಿಕಾಸ್ ಆಫ್ somebody wanted to do the great things and all, because of the kindness. and ನಾವು ಯಾರಿಗೂ ತೊಂದರೆ ಮಾಡಬಾರ್ದು, ನಾವು ಒಬ್ರಿಗೋರು ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಸಹಬಾಳ್ವೆ ಇದೆಯಲ್ಲ,
ಆ ದೇಶ ಇದ್ದದಕ್ಕೆ ಇವತ್ತು ಎಷ್ಟೇ ಕೆಳಗಡೆ ಮತ್ತೆ ಎದ್ದು ನಿಂತ್ಕೊಳ್ಳೋಂಥ ಶಕ್ತಿ ಇದೆ. ಖಂಡಿತ. ಅದನ್ನು ಗುರುತಿಸಿ ಆಮೇಲೆ ನಮ್ಮ ಇದರಲ್ಲೇ ಇದೆ ಏನು ಸಸ್ಯ ಶ್ಯಾಮಲ ಮಾತರಂ ಅಂದ್ಬಿಟ್ಟು. ಸೊ ಪ್ಲೀಸ್ ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿ. ಏನಾದರೂ ನಮ್ಮ ಕಾಡು ಬೆಟ್ಟ ನದಿ ಹೋಯ್ತು ಅಂದರೆ ನಮ್ಮ ರಿಚುವಲ್ಸು ನಮ್ಮ ಟ್ರೆಡಿಷನ್ನು ಕಲ್ಚರು ಅದರಲ್ಲೆಲ್ಲ ಇದೆ, ಎಲ್ಲ ಹೋಗುತ್ತೆ. ಅದು ಹೋದ್ಮೇಲೆ ಏನೂ ಇರೋದಿಲ್ಲ. ಸೊ ಪ್ಲೀಸ್ ಅದನ್ನು ಉಳಿಸ್ಕೊಳ್ಳಿ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೂ ಧನ್ಯವಾದ. ನನಗೆ ಈ ಅವಾರ್ಡ್ ಕೊಟ್ಟು ಇದು ಮಾಡಿದ್ದಕ್ಕೆ ರವಿ ಸರ್ ಅವ್ರಿಗೆ, ನಿಮ್ಮ ಟೀಮ್ಗೆ, ಜಿ ನ್ಯೂಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಈ ಥರದ್ದು ಐಡೆಂಟಿಫಿಕೇಶನ್ ಮಾಡಿ ಇದು ಹೇಳೋದಕ್ಕೆ ನಮಗೂ ಸ್ಫೂರ್ತಿ ಸಿಗುತ್ತೆ, ನಮಗೂ ಇನ್ನು ಮುಂದೆ ಕೆಲಸ ಮಾಡಬೇಕು ಅನ್ನೋದು ಇರುತ್ತೆ. ಆಮೇಲೆ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು ಅನ್ನೋದು ಜ್ಞಾಪಿಸಿದ್ದೀರಾ. ವಿ ಆರ್ ಥ್ಯಾಂಕ್ಫುಲ್ ಟು ಯು. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯ್ ನಿಶಾಂತ್ ಅವರು ಭಾಗಿಯಾಗಿದ್ದರು. ಪ್ರಕೃತಿಯೇ ದೇವರು ಅಂತೀವಿ, ಆದರೆ ಅದಕ್ಕೆ ವಿರುದ್ಧವಾದಂಥ ಜೀವನವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿರೋದಿಷ್ಟೇ, ಪ್ರಕೃತಿಯ ರಕ್ಷಣೆ ಅನ್ನೋದನ್ನು ಪುಸ್ತಕದಲ್ಲಿ ಓದೋದಲ್ಲ, ಅದನ್ನು ಪರಿಪಾಲನೆ ಮಾಡೋಣ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.